ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್, ಈ ಒಂದು ಸೆಷನ್ನಲ್ಲಿ ನಾವು ಎಕನಾಮಿ ಇಂಪಾರ್ಟೆನ್ಸ್ ಏನನ್ನ ಓದಬೇಕು. ಯು ಪಿ ಎಸ್ ಸಿಗೆ ಇಂಪಾರ್ಟೆಂಟ್ ಆಗುತ್ತೆ, ಕೆ ಪಿ ಎಸ್ ಸಿಗೆ ಇಂಪಾರ್ಟೆಂಟ್ ಆಗುತ್ತೆ, ಕೆ ಎ ಪರೀಕ್ಷೆಗಳಿಗೆ ಯಾವೆಲ್ಲ ಸಬ್ಜೆಕ್ಟ್ಸ್, ಯಾವೆಲ್ಲ ಕಾನ್ಸೆಪ್ಟ್ಸ್, ಯಾವೆಲ್ಲ ವಿಷಯಗಳು, ಯಾವೆಲ್ಲ ಅಧ್ಯಾಯಗಳು, ಯಾವೆಲ್ಲ ಚಾಪ್ಟರ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಇದು ಇನ್ನೇನು ಕೆ ಎ ಎಕ್ಸಾಮ್ ಕೂಡ ಒಂದು 30 days ಇದೆ, ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯು ಪಿ ಎಸ್ ಸಿ, ಕೆ ಎ, ಕೆ ಎಸ್ ಪಿ, ಪಿ ಎಸ್ ಐ ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಸೋರ್ಸ್ ಏನನ್ನ ಓದಬೇಕು ಅಂಡ್ ಪಿ ಗೆ ಯಾವ್ಯಾವನ್ನ ಕೇಳಿದ್ದಾರೆ, ಹೈ ಯೀಲ್ಡಿಂಗ್ ಏರಿಯಾಸ್ ಯಾವ್ಯಾವುದು ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ತಾವುಗಳು ಏನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡಿಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಈಗ ಆಲ್ರೆಡಿ ಮಾಡಿದೀವಿ. ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಇಂಪಾರ್ಟೆಂಟ್ ಟಾಪಿಕ್ಸ್ ಏನ್ ನೋಡ್ಬೇಕು, ಮತ್ತೆ ಪಿ ವೈ ಕ್ಯೂ ನಲ್ಲಿ ಏನೇನ್ ಕೇಳಿದ್ದಾರೆ ಇದನ್ನ ನೋಡಿದೀವಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಯಾವ ರೀತಿ ಓದ್ಬೇಕು, ಯು ಪಿ ಎಸ್ ಸಿ, ಕೆ ಎ, ಎಸ್ ಡಿ ಎಫ್ ಡಿ ಎ, ಕೆ ಪಿ ಎಸ್ ಸಿ ಮತ್ತೆ ಪಿ ಎಸ್ ಸಿ ಎಲ್ಲಕ್ಕೂ ಕೂಡ ಯಾವ ರೀತಿ ಓದ್ಬೇಕು. ನೆಕ್ಸ್ಟ್ ಕರ್ನಾಟಕ ಹಿಸ್ಟ್ರಿ ಏನೇನ್ ಇಂಪಾರ್ಟೆಂಟ್ ಆಗತ್ತೆ, ಅದಾದ ನಂತರ ಸೋರ್ಸ್ ಏನೇನು ಓದ್ಬೇಕು, ಎಲ್ಲಾ ವಿಡಿಯೋನು ಕೂಡ ಪ್ರೇಮಿಯಾನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ತಾವುಗಳು ನೋಡ್ಬೋದು, ಇದೇ ತಮ್ನೇಲ್ ಇರತ್ತೆ. ದೆನ್ ಯಾರಾದ್ರೂ ಈ ಒಂದು ಎಕನಾಮಿಯ ಇಂಪಾರ್ಟೆನ್ಸ್ ಅನ್ನ ಅಥವಾ ಎಕನಾಮಿ ವಿ ವೈ ಏನೇನು ಕೇಳಿದ್ದಾರೆ ಅನ್ನೋದನ್ನ ಶುರು ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಒಂದು 30 ಸೆಕೆಂಡ್ಗೆ ನಾನು ಸ್ವಲ್ಪ ಪ್ರಮೋಷನ್ ಅನ್ನ ಮಾಡ್ಕೋತೀನಿ. ಸಿಂಪಲ್, ಯು ಪಿ ಎಸ್ ಸಿ ಪ್ರಿಲಿಮ್ಸ್ ತಾವೇನಾದ್ರು ಕೊಡ್ತಾ ಇದ್ರೆ ಈ 6 month ಮೆಂಟರ್ಶಿಪ್ ಕೋರ್ಸ್ ಇದೆ. ಇದರಲ್ಲಿ 2 ಕೋರ್ಸ್ ಇದೆ, ಮೆಂಟರ್ಶಿಪ್ ಪ್ಲಸ್ ಮ್ಯಾನಿಫೆಸ್ಟೇಷನ್ ಟೆಸ್ಟ್ ಸೀರೀಸ್. ಮೆಂಟರ್ಶಿಪ್ ಯಾರು ತೆಗೆದುಕೋತಾರೋ ಮ್ಯಾನಿಫೆಸ್ಟೇಷನ್ ಸೆಷನ್ ನಿಮ್ಗೆ ಮೆಂಟಲ್ ತುಂಬಾ ಇಂಪಾರ್ಟೆಂಟ್, ಸೊ ಅದು ಉಚಿತವಾಗಿರುತ್ತೆ. ಟೆಸ್ಟ್ ಸೀರೀಸ್ ಉಚಿತವಾಗಿರುತ್ತೆ, ಕೇವಲ 1999. ಇಲ್ಲ ಸರ್ ನನಗೆ ಮೆಂಟರ್ಶಿಪ್ ಬೇಕು, ಫೌಂಡೇಶನ್ ಕ್ಲಾಸಸ್ ಬೇಕು, ಮ್ಯಾನಿಫೆಸ್ಟೇಷನ್ ಟೆಸ್ಟ್ ಸೀರೀಸ್ ಈ ಕ್ಲಾಸಸ್ ಇನ್ಕ್ಲೂಡ್ ಆಗಿರುತ್ತೆ ಕೋರ್ಸ್ 2 ಅಲ್ಲಿ ಯು ಪಿ ಎಸ್ ಸಿ. ಇದು ಬೇಕಂದ್ರೆ 4999. ಅಂಡ್ ಕೆ ಪಿ ಎಸ್ ಸಿ ಅವರು, ಪಿ ಎಸ್ ಐ ಗೊತ್ತಿರೋರು, ಎಸ್ ಡಿ ಎಫ್ ಡಿ ಎ, ಕೆ ಎನವರು ಕಂಪ್ಲೀಟ್ 6 month ಮೆಂಟರ್ಶಿಪ್. ಇದ್ರ ಬಗ್ಗೆ ಆಲ್ರೆಡಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ, ಒಂದು 4 ಸತಿ ರಿವಿಷನ್ ತಮ್ಮ ಹತ್ರ ಮಾಡಿಸ್ತೀವಿ ಅಂತ ಹೇಳಿ. ಇಷ್ಟೆಲ್ಲ ಕಂಪ್ಲೀಟ್ ಬೇಕಾದವರು ಕೋರ್ಸ್ 1 ಅನ್ನ ಸೆಲೆಕ್ಟ್ ಮಾಡಿದ್ರೆ ಮೆಂಟರ್ಶಿಪ್ ಕೇವಲ 999ಕ್ಕೆ ಮೆಂಟರ್ಶಿಪ್ ತೆಗೆದುಕೊಂಡ್ರೆ 3000 ರೂಪಾಯಿ ವರ್ತ್ ಟೆಸ್ಟ್ ಸೀರೀಸ್ ಫ್ರೀ, 1111 ರೂಪಾಯಿ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಫ್ರೀ, ಕೇವಲ 999ಕ್ಕೆ ತೆಗೆದುಕೊಂಡ್ರೆ ಕೋರ್ಸ್ 1. ನನಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ಸರ್, ಕೋರ್ಸ್ 2 ಬೇಕು, ಮೆಂಟರ್ಶಿಪ್ ಬೇಕು, ಜಿ ಎಸ್ ಅಥವಾ ಪಿ ಎಸ್ ಐ ಕ್ಲಾಸಸ್ ಕೋರ್ಸಸ್ ಬೇಕು ಸರ್ ಅಂದ್ರೆ ತಮಗೆ 2999 ರೂಪಾಯಿ. ಸೊ ಅಷ್ಟು ಕಟ್ಟಿದ್ರೆ ಮೆಂಟರ್ಶಿಪ್ ಇರುತ್ತೆ, ಕ್ಲಾಸಸ್ ಇರುತ್ತೆ, ಮ್ಯಾನಿಫೆಸ್ಟೇಷನ್ ಸೆಷನ್ ಫ್ರೀ ಇರುತ್ತೆ, 1111 ರೂಪಾಯಿ ವರ್ತಿಂದು. ನೆಕ್ಸ್ಟ್ 3000 ವರ್ತಿಂದು ಟೆಸ್ಟ್ ಸೀರೀಸ್ ಫ್ರೀ ಇರುತ್ತೆ. ಇದಕ್ಕೆ ಜಾಯ್ನ್ ಆಗ್ಬೇಕಂದ್ರೆ 12ನೇ ತಾರೀಕು ಲಾಸ್ಟ್ ಡೇಟ್, 15ರಿಂದ ಮೆಂಟರ್ಶಿಪ್ ಶುರು ಆಗ್ತಾ ಇದೆ. ಸೊ ದಯವಿಟ್ಟು ಜಾಯ್ನ್ ಆಗಿ, ಸೀರಿಯಸ್ ಆಸ್ಪಿರೆಂಟ್ಸ್ ಓನ್ಲಿ. ಜಾಯ್ನ್ ಆಗ್ಲಿಕ್ಕೆ 7026132710 ಈ ಸಂಖ್ಯೆಗೆ ಕರೆ ಮಾಡಿ. 7026132710 ಕರೆ ಮಾಡಬೇಡಿ, ವಾಟ್ಸಪ್ ಮಾಡಿ, ನಮ್ಮ ಟೀಮ್ ಅವರು ಹ್ಯಾಂಡಲ್ ಮಾಡ್ತಾರೆ, ನಿಮ್ಗೆ ಅಡ್ಮಿಷನ್ ಅನ್ನ ತೆಗೆದುಕೋತಾರೆ. ನಂತರ ಜಸ್ಟ್ ಇನ್ನೊಂದು 30 ಸೆಕೆಂಡ್ ಕೊಟ್ರೆ ನೋಡಿ, ನಿಮ್ಗೆ ಯಾವುದೇ ಟೆಸ್ಟ್ ಸೀರೀಸ್ ತಗೊಳ್ಳಿ, ಪಿ ಎಸ್ ಐ ಪೇಪರ್ 1, ಪೇಪರ್ 2 ಅಥವಾ ಕೆ ಎ ಟೆಸ್ಟ್ ಸೀರೀಸು ಅಥವಾ ಕೆ ಎ ಕಾಂಬೋ ಅಥವಾ ಕೆ ಪಿ ಎಸ್ ಸಿ, ಕೆ ಎ ಎಲ್ಲವೂ ಬೇಕು ಸರ್ ನಮಗೆ ಅಂದ್ರೆ ಇದು. ಇಲ್ಲ ಸರ್ ನಮಗೆ ಓನ್ಲಿ ಜಿ ಎಸ್ ಬೇಕು ಅಂದ್ರೆ ಅಥವಾ ಕೆ ಪಿ ಎಸ್ ಸಿ, ಎಸ್ ಡಿ ಎಫ್ ಡಿ ಎ ಬೇಕು ಅಂದ್ರೆ ಎಲ್ಲಾ ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇದಾವೆ, ಕೇವಲ 500, 600, 750ಕ್ಕೆ. ಸೊ ಅದಾದ ನಂತರ ಈಗ ಸುಮಾರು 2550 ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ ನಮ್ಮ ಕೋರ್ಸ್ಗೆ. ಅದಕ್ಕೋಸ್ಕರ ವಿಶೇಷ ರಿಯಾಯಿತಿ 80% ಡಿಸ್ಕೌಂಟ್. ಸೊ ಕೆ ಎಸ್ ಎಫ್ ಡಿ ಎಸ್ ಟಿ ಎ ಕೋರ್ಸ್ 1999ಕ್ಕೆ, ಅದಾದ ನಂತರ ಪಿ ಎಸ್ ಐ ಎಸ್ ಐ ಕಂಪ್ಲೀಟ್ ಕೋರ್ಸ್ ಪೇಪರ್ 1, ಪೇಪರ್ 2 2222ಕ್ಕೆ, ಪಿ ಸಿ ಕೋರ್ಸ್ 1899ಕ್ಕೆ, ಎಕನಾಮಿಕ್ ಕೋರ್ಸ್ 399, ಸಿಂಗಲ್ ಕೋರ್ಸ್ ಬೇಕಂದ್ರೆ ಎನ್ವೈರನ್ಮೆಂಟ್ 333, ಕಾನ್ಸ್ಟಿಟ್ಯೂಷನ್ 499, ಸೈನ್ಸ್ ಅಂಡ್ ಟೆಕ್ನಾಲಜಿ 555. ವಿಶೇಷವಾಗಿರ್ತಕ್ಕಂಥ ರಿಯಾಯಿತಿ ದರ ಇದು. ಈಗ ಈ ಒಂದು ವಿಡಿಯೋಗೆ ಬರ್ತಾ ಹೋಗೋಣ. ಎಲ್ರು ಕೂಡ ನಮಸ್ಕಾರ. ಚಂದು ಕಾಮತ್ ಸರ್ ವೆರಿ ಗುಡ್ ಮಾರ್ನಿಂಗ್, ಶಶಿಕುಮಾರ್ ಸರ್ ನಮಸ್ತೆ, ಸದಾಶಿವ್ ಸರ್ ವೆರಿ ಗುಡ್ ಈವ್ನಿಂಗ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕ್ಲಾರಿಟಿ ಇದೆ ಅಂದ್ರೆ ಒಂದ್ಸತಿ ಕನ್ಫರ್ಮ್ ಮಾಡಿ. ನಾನೀಗ ಎಕನಾಮಿ ಇಂಪಾರ್ಟೆನ್ಸ್ ಏನೇನನ್ನ ಓದ್ಬೇಕಾಗತ್ತೆ, ಪಿ ವೈ ಕ್ಯೂ ಯಾವ್ಯಾವನ್ನ ಕೇಳಿದರೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ.
ಓಕೆ, ಈ ವಿಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡ್ತೀನಿ ಅಂದ್ರೆ ಎಕನಾಮಿ ಸಿಲೆಬಸ್ ಏನಿದೆ KPSC ಇಂದ UPSC ವರೆಗೆ ಎಲ್ಲ ಸಿಲೆಬಸ್ಸು, ಯಾವ್ಯಾವ ಇಂಪಾರ್ಟೆನ್ಸ್, ಎಕನಾಮಿ ಇಂಪಾರ್ಟೆನ್ಸ್ ಏನು, ಅರ್ಥಶಾಸ್ತ್ರ ಮಹತ್ವ ಏನು ನಿಮ್ಮ ಎಕ್ಸಾಮ್ಗೆ, ರೀಸೆಂಟ್ ಟ್ರೆಂಡ್ಸ್, ಇತ್ತೀಚೆಗೆ ಯಾವುದೇ ರೀತಿ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ, ಸೋರ್ಸ್ ಯಾವ ಪಠ್ಯ ಮೂಲವನ್ನು ಓದಬೇಕು, ವೈಟೇಜ್ ಯಾವ್ಯಾವ ಪರೀಕ್ಷೆಯಲ್ಲಿ UPSC ಲಿ, KS ಅಲ್ಲಿ ಅಥವಾ KE ನಲ್ಲಿ, PSI ನಲ್ಲಿ ಎಷ್ಟೆಷ್ಟು ಅಂಕಗಳನ್ನ ಕೇಳ್ತಾ ಇದ್ದಾರೆ, ಎಕನಾಮಿಕ್ ಕರೆಂಟ್ ಅಫೇರ್ಸ್ ಏನನ್ನ ಓದಬೇಕು, ಯಾವ ರೀತಿ ತಮ್ಮ ಅಪ್ರೋಚ್ ಇರಬೇಕು, ಇಷ್ಟನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಸಿಲೆಬಸ್ ಕಾಪಿನ, ಒರಿಜಿನಲ್ ಕಾಪಿನ ನೋಡಿ. UPSC ಅಂಡ್ KPSC ಸಿಲೆಬಸ್ ಇಷ್ಟೇ ಕೊಟ್ಟಿರೋದು. PSI ಏನ್ ಕೊಟ್ಟಿದ್ದಾರೆ ಅಂದ್ರೆ ಭಾರತ ಮತ್ತೆ ಕರ್ನಾಟಕದ ಆರ್ಥಿಕ ವ್ಯವಸ್ಥೆ. KE ನವ್ರಿಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ. ಇಷ್ಟೇ ಕೊಟ್ಟಿರೋದು, ಒಂದೇ ಲೈನ್. ಸೊ ಈ UPSC ಮತ್ತೆ KS ಸ್ವಲ್ಪ ಡೀಟೇಲ್ಡ್ ಆಗಿದೆ, ಅದು ಕೂಡ ಕಂಪ್ಲೀಟ್ ಆಗಿಲ್ಲ. ಏನ್ ಕೊಟ್ಟಿದ್ದಾನೆ, ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಏನ್ ಕೊಟ್ಟಿದ್ದಾರೆ, ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಯೋಜನೆಗಳು ಅಂದ್ರೆ ಯಾವ್ಯಾವ ಸ್ಕೀಮ್ಸ್, ಅದ್ ಬಿಟ್ರೆ ಆರ್ಥಿಕ ಸುಧಾರಣೆಗಳು ಅಂದ್ರೆ ರಿಫಾರ್ಮ್ಸ್, ಎಕನಾಮಿಕ್ ರಿಫಾರ್ಮ್ಸ್ ಆಗಿರ್ಬೋದು. ಅದ್ ಬಿಟ್ರೆ ಬಡತನ, ಪಾವರ್ಟಿಯನ್ನ ಕೊಟ್ಟಿದ್ದಾರೆ. ನಿಮ್ ಸಿಲೆಬಸ್ ಇದು ಆಕ್ಚುಲಿ. ನೆಕ್ಸ್ಟ್ ಸಾಮಾಜಿಕ ಬದಲಾವಣೆಗಳನ್ನ ಒಳಗೊಂಡಂತೆ ಆರ್ಥಿಕ ವ್ಯವಸ್ಥೆ, ಇಷ್ಟೇ ಕೊಟ್ಟಿರೋದು. ಆಕ್ಚುಲಿ ಪಾವರ್ಟಿ ಅಂತಕ್ಕಂಥದ್ದನ್ನ ಸಿಲೆಬಸ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಬಟ್ ಒಂದು ಗೊತ್ತಿರಲಿ, UPSC ಲಿ ಕೇವಲ ಕಳೆದ 10 ರಿಂದ 15 ವರ್ಷದಲ್ಲಿ 1 ವರ್ಷದಲ್ಲಿ ಮಾತ್ರ ಒಂದು ಕ್ವಶನ್ ಕೇಳಿದ್ದಾನೆ. KPSC ಅಲ್ಲಿ ಆಗಾಗ್ಗೆ ಏನಾದ್ರು ಒಂದು ಕ್ವಶನ್ ಇರುತ್ತೆ, ಅದರ್ವೈಸ್ ಇದು ಇಲ್ಲ. ಸೊ ಈ ರೀತಿ ಕೊಟ್ಟಿರತಕ್ಕಂಥದ್ದನ್ನ ಸ್ವಲ್ಪ ಬ್ರೀಫ್ ಆಗಿ ನೋಡ್ಬೇಕು. ಸಿಲೆಬಸ್ ಅಲ್ಲಿ ಬ್ರೀಫ್ ಆಗಿ ಕೊಟ್ಟಿಲ್ಲ. ಸರ್ ಏನ್ ಮಾಡ್ಬೇಕು ಸರ್? ಸಿಂಪಲ್, ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡೋಣ. UPSC 2014 ರಿಂದ 2023 ವರೆಗೆ ರೀಸೆಂಟ್ ಒಂದು 10 ವರ್ಷ ತೆಗೆದುಕೊಂಡ್ರೆ 190ಕ್ಕೂ ಅಧಿಕ ಪ್ರಶ್ನೆಗಳಿದಾವೆ ಎಕನಾಮಿಯಿಂದ ಕಳೆದ 10 ವರ್ಷದಲ್ಲಿ. ಅವರೇಜ್ ಮಾಡಿದ್ರೆ ಒಂದು ವರ್ಷಕ್ಕೆ 19 ಕ್ವಶನ್ ಬಂದಿದ್ದಾವೆ ಎಕನಾಮಿಯಿಂದ. ಕಳೆದ 5 ವರ್ಷಕ್ಕೆ 73 ಬಂದಿದ್ದಾವೆ UPSC ಕಳೆದ 5 ವರ್ಷದಲ್ಲಿ. ರೀಸೆಂಟ್ ಟ್ರೆಂಡ್. ಇಟ್ ಮೀನ್ಸ್ ಅವರೇಜ್ ಆಗಿ ಒಂದು 15 ಕ್ವಶನ್ಸ್ ಪರ್ ಇಯರ್ UPSC ಕೇಳಿದ್ದಾರೆ. KAS ಬಂದ್ರೆ 2015 ಅಲ್ಲಿ 15 ಕ್ವಶನ್ ಕೇಳಿದ್ದಾರೆ, 2017 ಅಲ್ಲಿ 10 ಕ್ವಶನ್, 2020 ಅಲ್ಲಿ 14 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊನ್ನೆ ಏನು ಎಕ್ಸಾಮ್ ಆಯ್ತಲ್ವಾ, 2024 2 ಎಕ್ಸಾಮ್ ಆಯ್ತು. ಒಂದು ಟ್ರಾನ್ಸ್ಲೇಷನ್ ಸರಿ ಇಲ್ಲ ಅನ್ನೋದೊಂದು, ಟ್ರಾನ್ಸ್ಲೇಷನ್ ಸರಿ ಇದೆ ಅನ್ನೋದೊಂದು, 2 ಆಯ್ತು. ಯಾವುದು? ಕ್ವಶನ್ ಪೇಪರ್ KS 2 ಸತಿ ಎಕ್ಸಾಮ್ ಆಯ್ತು. ಫಸ್ಟ್ನೇ ಸತಿ ಆಗಿದ್ರಲ್ಲಿ 10 ಪ್ರಶ್ನೆಗಳನ್ನ ಕೇಳಿದ್ರು. ಸೆಕೆಂಡ್ ಸರ್ತಿ ಏನ್ ಎಕ್ಸಾಮ್ ಆಯ್ತಲ್ವಾ, 14 ಪ್ರಶ್ನೆಗಳನ್ನ ಕೇಳಿದ್ರು. ಸೊ ಅವರೇಜ್ ತೆಗೆದುಕೊಂಡ್ರೆ ಮಿನಿಮಮ್ 10+, ಮ್ಯಾಕ್ಸಿಮಮ್ 15 ಇಷ್ಟು ಪ್ರಶ್ನೆಗಳು KS ಅಲ್ಲಿ ಎಕನಾಮಿಯಿಂದ ಕೇಳಿದ್ದಾರೆ. ನೆಕ್ಸ್ಟ್ KA ಬಂದ್ರೆ KA ರೀಸೆಂಟ್ ಟ್ರೆಂಡ್ ನೋಡೋಣ, ಜಾಸ್ತಿ ಹಿಂದೆ ಹೋಗೋದು ಬೇಡ. 2024ರಲ್ಲಿ VAO ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ 2 ಕ್ವಶನ್ ಕೇಳಿದ್ದಾರೆ ಅಷ್ಟೇ. ಇಂಡೈರೆಕ್ಟ್ ಕರೆಂಟ್ ಅಫೇರ್ಸ್ ಅದು ಇದು ಸೇರಿ ಒಂದು 5-6 ಕ್ವಶನ್ಸ್ ಇರುತ್ತೆ. ಜೂನಿಯರ್ ಅಸಿಸ್ಟೆನ್ಸ್ ಅಲ್ಲಿ 2 ಕ್ವಶನ್ ಡೈರೆಕ್ಟ್ ಆಗಿ ಕೇಳಿದ್ದಾರೆ, ಬಟ್ ಇಂಡೈರೆಕ್ಟ್ ಆಗಿ ಒಂದು 3-4 ಇದೆ. ಇಟ್ ಮೀನ್ಸ್ KA ನಲ್ಲಿ ಇದ್ರ ವೆಯ್ಟೇಜ್ ಕಡಿಮೆ ಆಯ್ತಾ ಸರ್? ನೋ. ಕೆಲವು ರೀಸೆಂಟ್ ಎಕ್ಸಾಮ್ ಅಲ್ಲಿ 10+ ಕೇಳಿರೋದು ಇದೆ. ಸೊ ಯಾವತ್ತು ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗುತ್ತೆ, ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಎಕನಾಮಿ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್, ಈ 3ರಲ್ಲಿ ಯಾವತ್ತು ಕ್ವಶನ್ ಜಾಸ್ತಿ ಆಗುತ್ತೋ ಅದು ಡಿಫಿಕಲ್ಟ್ ಅಂತೀರಾ. ಇನ್ನು ಬರೋದೆಲ್ಲವೂ ಕೂಡ ಡಿಫಿಕಲ್ಟೇ ಇರುತ್ತೆ, ಯಾವುದೇ ಈಸಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾವು ಕಂಪಲ್ಸರಿ ಎಕನಾಮಿ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ಗೆ ಇಷ್ಟು ದಿನ ಟೈಮ್ ಕೊಟ್ಟಿಲ್ಲ. ನಿಮ್ಗೇನು ಗೈಡ್ ಮಾಡ್ತಾರಲ್ಲ, ಆವಾಗೆಲ್ಲೋ ಆಫೀಸರ್ ಆಗಿರೋರಾಗಿರ್ಬೋದು ಅಥವಾ 2015-14 ಪಾಸ್ ಆಗಿರೋರು, ಅವರು ಇದ್ಯಾವುದು ಓದ್ತಾ ಇರಲಿಲ್ಲ. ಬಟ್ ನಿಮಗೆ ಇದು ಬೇಕು. ನೆಕ್ಸ್ಟ್ PSI ರೀಸೆಂಟ್ ನೋಡಿದ್ರೆ 11 ಪ್ರಶ್ನೆಗಳು ಎಕನಾಮಿಯಿಂದ, 565ರಲ್ಲಿ. 402ನಲ್ಲಿ 10 ಪ್ರಶ್ನೆಗಳು ಎಕನಾಮಿಯಿಂದ. ಒಂದ್ ತಿಳ್ಕೊಳ್ಳಿ, ಮಿನಿಮಮ್ 10+ ಕ್ವಶನ್ ಏನಾದ್ರು ಎಕನಾಮಿಯಿಂದ ಬಂದಿದೆ ಅಂದ್ರೆ ಒಂದು 7 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದಾವೆ, ಅದರಿಂದನೇ ಬಂದಿರಬೇಕು. ನಂಬರ್ 1. ಈಗ ನೀವು ಇತಿಹಾಸ ಓದ್ತೀರಾ, ಅದ್ರಲ್ಲಿ ಕರ್ನಾಟಕ ಓದ್ತೀರಾ, ಇಂಡಿಯನ್ ಓದ್ತೀರಾ, ಅದರಲ್ಲಿ ಏನ್ಷಿಯಂಟ್, ಮಿಡಿವಲ್, ಮಾಡ್ರನ್.
ಇಷ್ಟೆಲ್ಲ ಕವರ್ ಮಾಡ್ಲಿಕ್ಕೆ ನಿಮಗೆ ತುಂಬಾ ಟೈಮ್ ಹಿಡಿಯುತ್ತೆ. ಬಲ್ಕಿ ಸಬ್ಜೆಕ್ಟ್ ಹಿಸ್ಟ್ರಿ. ಅದ್ರಲ್ಲಿ ಒಂದು 10 ಕ್ವಶನ್ ಕೇಳ್ತಾನೆ ಅನ್ಕೊಳ್ಳಿ, ಅದ್ರಲ್ಲಿ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಆಗೋದೆ 7 ಮಾಡಿದ್ರೆ ಹೆಚ್ಚು ಅಥವಾ 6 ಮಾಡಿದ್ರೆ ಹೆಚ್ಚು. ಬಟ್ ತುಂಬಾ ವಾಸ್ಟ್ ಇರುತ್ತೆ. ಬಟ್ ಎಕನಾಮಿ ಹಂಗಲ್ಲ. ಒಂದ್ಸತಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಿಕ್ತು ಅಂದ್ರೆ ತಮಗೆ ಹೇಳ್ತೀನಿ, ನನ್ನ ಕ್ಲಾಸಲ್ಲಿ ನಾನು ಡೈರೆಕ್ಟ್ ಎಷ್ಟು ಕ್ವಶನ್ ಬಂದಿದೆ ಅಂತ ಹೇಳಿ. ಒಂದ್ಸತಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಿಕ್ತು ಅಂದ್ರೆ ಏನ್ ನೀವು ಹಿಸ್ಟ್ರಿಗೆ ಟೈಮ್ ಅನ್ನ ಇನ್ವೆಸ್ಟ್ ಮಾಡ್ತೀರಾ ಅದರಲ್ಲಿ 50% ಟೈಮ್ ಸಾಕು. 40 to 50%. ಇಟ್ ಮೀನ್ಸ್ ಹಿಸ್ಟ್ರಿ ನೀವು 25 ದಿನ ಕೊಟ್ಟಿದ್ದೀರಾ ಅಂದ್ರೆ ಕಂಪ್ಲೀಟ್ ಎಕನಾಮಿ ಓದ್ಲಿಕ್ಕೆ 7 to 10 days. ಸೊ ಒಂದು 40% ಟೈಮ್ ಸಾಕು. ಹಿಸ್ಟ್ರಿಗೆ 25 ದಿನ ಬೇಕಾಗತ್ತೆ. ನೆಕ್ಸ್ಟ್ ನೋಡ್ತಾ ಬನ್ನಿ, ಗ್ರೂಪ್ ಸಿ. ಇತ್ತೀಚೆಗೆ ಆಗಿರ್ತಕ್ಕಂತಹ KPSC ಗ್ರೂಪ್ ಸಿ ಅನ್ನ ನೋಡ್ತಾ ಬರೋಣ. IEO ಎಕ್ಸಾಮ್ ಏನ್ ನಡೀತು 2025ರಲ್ಲಿ 11 ಪ್ರಶ್ನೆಗಳು ಬಂದಿತ್ತು. ಈ 11 ಪ್ರಶ್ನೆಗಳಲ್ಲಿ ಬಹುತೇಕ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮ್ಮ ಕ್ಲಾಸಿಂದಾನೇ ಕವರ್ ಆಗಿತ್ತು, ಮೋರ್ ದನ್ 90%. ಸೊ ವಿತ್ ಕ್ವಶನ್ ಇದೆ, ತೋರಿಸ್ತೀನಿ. CTI ಗಮನಿಸಿದ್ರಾ? 11 ಪ್ರಶ್ನೆ, 11 ಪ್ರಶ್ನೆ. PDO ಗಮನಿಸಿ. PDOದಲ್ಲಿ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಎಲ್ಲಾ ಸಬ್ಜೆಕ್ಟ್ಗೂ ಕಮ್ಮಿ ಮಾಡಿದ್ದಾನೆ. ಯಾಕೆಂದ್ರೆ ಪಂಚಾಯತ್ ರಾಜ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಕೋಪರೇಟಿವ್ ಸೊಸೈಟೀಸ್ ಮೈನ್ ಸಬ್ಜೆಕ್ಟ್, ಅದರಿಂದ ಜಾಸ್ತಿ ಕ್ವಶನ್ ತೆಗಿರುವ ಉದ್ದೇಶದಿಂದ ಅಷ್ಟೇ. ಆಮೇಲೆ ತಾವು 2 ಕೇಳಿದಾರೆ ಅಷ್ಟೇ, 4 ಕೇಳಿದಾರೆ ಅಷ್ಟೇ ಅಂತ ಸುಮ್ಮನೆ ಆಗ್ಬೇಡಿ. ನಮ್ಮ ಮೈಂಡ್ ಸೆಟ್ ಗೊತ್ತಲ್ವಾ? ನಾನು ಓದಿಲ್ಲ ಅಂದಾಗ 10 11 ಬರೋದ್ ನಾನು ನೋಡಲ್ಲ, 2 ಕೇಳೋರು ಅಷ್ಟೇ ಬಿಡುಗರು ಇದ್ ನೋಡ್ತೀನಿ, ಬಿಕಾಸ್ ನಾನು ಓದಿಲ್ಲ. ನಾನು ಓದಿದ್ದೀನಿ ಅಂದ್ರೆ 11 ನೋಡ್ತೀನಿ. ಸೊ ಇಷ್ಟೇ ನಮ್ಮ ಮೈಂಡ್ ಸೆಟ್. ಸೊ ದಯವಿಟ್ಟು ಸ್ಕಿಪ್ ಮಾಡಬಾರ್ದು. ಮತ್ತೆ JAA 2023ರಲ್ಲಿ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ 6 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಟ್ ಮೀನ್ಸ್ ಓವರ್ ಆಲ್ ಗಮನಿಸೋದಾದ್ರೆ KPSC ಅಲ್ಲಿ ಅವರೇಜ್ ಆಗಿ 8+ ಕ್ವಶನ್ಸ್ ಪ್ರತಿ ವರ್ಷ ಇರುತ್ತೆ. ಅವರೇಜ್ ಓವರ್ ಆಲ್ ಗಮನಿಸೋದು. ಕೆಲವು ಎಕ್ಸಾಮ್ ಅಲ್ಲಿ KS ಅಂತಹ ಎಕ್ಸಾಮ್ ಅಲ್ಲಿ 10 to 15 ಹೋಗುತ್ತೆ. ಇನ್ನ ಕೆಲವು ಎಕ್ಸಾಮ್ ಅಲ್ಲಿ ನೋಡಿ, PSI ನಲ್ಲಿ ಮಿನಿಮಮ್ 10+, 10 to 12 ಆಗುತ್ತೆ. ಸೊ ಇಷ್ಟು ತಮ್ಮ ತಲೆಯಲ್ಲಿ ಇರಬೇಕು. ನೆಕ್ಸ್ಟ್, ಇದು UPSC ವಿಷನ್ IAS ಇಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಡಿಫಿಕಲ್ಟಿ ಲೆವೆಲ್ ಎಷ್ಟಿದೆ UPSC ಕ್ವಶನ್? UPSC ಅಲ್ಲಿ ತಮಗೆ ಗೊತ್ತಿರಲಿ, ಪ್ರಿಲಿಮ್ಸ್ ಕಟ್ ಆಫ್ ಮೋರ್ ದನ್ 50% ಯಾವತ್ತೂ ಹೋಗಲ್ಲ. ಯೂಶಲಿ ಅರೌಂಡ್ 100 ತೆಗೆದುಕೊಂಡ್ರೆ ಸೇಫ್ ಜೋನ್ ನೀವು. ಅದರಲ್ಲಿ ನೋಡಿ, ನಂಬರ್ ಆಫ್ ಕ್ವಶನ್ಸ್ 2015 20 ಕ್ವಶನ್, ಅಲ್ಲಿಗೆ 40 ಮಾರ್ಕ್ಸ್. ನಿಮ್ಮ ಕಟ್ ಆಫ್ ನ 30% 30 to 40% ಎಕನಾಮಿಂದ ತೆಗಿಬಹುದು UPSC ಸ್ಟೂಡೆಂಟ್ಸ್. ಒಂದನ್ನ ಗಮನಿಸ್ತಾ ಬನ್ನಿ. ರೀಸೆಂಟ್ 2024 ನೋಡಿದ್ರೆ 15 ಪ್ರಶ್ನೆಗಳನ್ನ ಕೇಳಿದ್ದಾರೆ UPSC. ಫಸ್ಟ್ UPSC ನೋಡೋಣ, ಆಮೇಲೆ KPSC ಎಲ್ಲ ನೋಡೋಣ, ಡೋಂಟ್ ವರಿ. 14 ಕೇಳಿದ್ದಾರೆ. ಅದರಲ್ಲಿ ಈಸಿ ಎಷ್ಟಿತ್ತು? 5 ಕ್ವಶನ್ ಈಸಿ. ಮೀಡಿಯಂ ಎಷ್ಟಿತ್ತು? 8 ಕ್ವಶನ್ಸ್. ಸೊ 8 10 13 ಕ್ವಶನ್ಸ್ ಈಸಿ ಇತ್ತು. ಇನ್ನು 1 or 2 ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಇದೆ. ನಮ್ಮ 2024 ಅಲ್ಲಿ ಏನ್ ಬರೋದು, 25 ರಿಸಲ್ಟ್ ಬಂತಲ್ವಾ? ಸೊ 25 ಸ್ಟೂಡೆಂಟ್ಸ್, ಭುವನ್ ಅಂತ ಹೇಳಿ, ಇವರು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಹೌದು UPSC ಅಂಡ್ ಪರ್ಸನಲ್ ಮೆಂಟರ್ಶಿಪ್ ಸ್ಟೂಡೆಂಟ್ ಅವರು. ಇವರು ಈ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತಹ ಇಷ್ಟೋ ಪ್ರಶ್ನೆಗಳನ್ನ ಔಟ್ ಆಫ್ ತೆಗೆದುಕೊಂಡಿದ್ದಾರೆ. ಔಟ್ ಆಫ್ ಅದು UPSC ಅಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು, ಮೇನ್ಸ್ ಬರೋದ್ರು. ಅನ್ಫಾರ್ಚುನೇಟ್ಲಿ ಸ್ವಲ್ಪ ಮಿಸ್ ಆಯ್ತು. ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಅವ್ರು ಪಾಸ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು, ಔಟ್ ಆಫ್ ಎಕನಾಮಿಯಲ್ಲಿ ತೆಗೆದುಕೊಂಡಿದ್ರು. ತುಂಬಾ ಜನಕ್ಕೆ ಎಕನಾಮಿ ಕಷ್ಟ ಅಂದ್ಕೋತೀರಾ. ಸೊ ಇದಿರ್ಲಿ. ಇಟ್ ಮೀನ್ಸ್ ಈ ಚಾರ್ಟ್ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಮೀಡಿಯಮ್ ಸ್ವಲ್ಪ ಈಸಿ ಇರೋದೇನೆ, ನಿಮಗೆ ಎಕನಾಮಿನಲ್ಲಿ ಮೋರ್ ದನ್ 80 to 90% ಈಸಿನೇ ಇರುತ್ತೆ. ಈಸಿ ಅಂಡ್ ಮಾಡ್ರೇಟ್. ಡಿಫಿಕಲ್ಟ್ ಸಂಖ್ಯೆ ನೋಡಿ ಕಮ್ಮಿ. 3 ಡಿಫಿಕಲ್ಟ್ ಇದೆ, 6 ಡಿಫಿಕಲ್ಟ್ ಇದೆ, 2 ಇದೆ, 3 ಇದೆ. ಒಂದೇ ಒಂದು ವರ್ಷದಲ್ಲಿ ತುಂಬಾ ಡಿಫಿಕಲ್ಟ್ ಇದೆ 2019ರಲ್ಲಿ. ಅದನ್ನ ಬಿಟ್ರೆ ಇನ್ನೆಲ್ಲವೂ ಕೂಡ 2-3 ಕ್ವಶನ್ ಡಿಫಿಕಲ್ಟ್ ಇರುತ್ತೆ, ಇನ್ನೆಲ್ಲವೂ ಈಸಿ ಇರುತ್ತೆ UPSC. ಅದೇ ರೀಸೆಂಟ್ KPSC ಮತ್ತೆ KE ಬಂದ್ರೆ, ಇವರು ಕೂಡ UPSC ಟ್ರೆಂಡ್ ಅನ್ನ ಫಾಲೋ ಮಾಡಿದ್ರು. ಏನ್ ಮಾಡಿದ್ರು? ಟೋಟಲ್ ಏನ್ ಕ್ವಶನ್ ಕೇಳಿದ್ರು 2024 KS ಅಲ್ಲಿ, ಯಾವ್ಯಾವ ಕಾನ್ಸೆಪ್ಟ್ ಇಂದ ಕೇಳಿದ್ರು ಅಂದ್ರೆ,
ಇನ್ಫ್ಲೇಷನ್ ಒಂದು ಕ್ವಶನ್ ಇತ್ತು, ಅದರಲ್ಲಿ ಯಾವುದು ಬೇಸ್ಡ್ ಆನ್ ಟೈಪ್ಸ್, ಬೇಸ್ಡ್ ಆನ್ ಕಾಸ್, ಕಾರಣದನ್ನ ಆಧರಿಸಿ ಹಣದುಬ್ಬರ. ಸೊ ಹಣದುಬ್ಬರದ ವಿಧಗಳಲ್ಲಿ ಒಂದು ಕ್ವಶನ್ ಇತ್ತು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇನ್ಫ್ಲೇಷನ್ ತುಂಬಾ ಇಂಪಾರ್ಟೆಂಟು ಅಂತ. ಅದ್ರ ಜೊತೆಗೆ ಮನಿ ಸಪ್ಲೈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟು, ಹಣದ ಪೂರೈಕೆ. M1, M2, M3, M4 ಪ್ಲಸ್ ಮನಿ ಮಲ್ಟಿಪ್ಲಿಯರ್, ಹಣದ ಗುಣಕ ಅಂತ ಬರುತ್ತೆ, ಹಣದ ಪೂರೈಕೆ. ಈ ಚಾಪ್ಟರ್ ಇಂಪಾರ್ಟೆಂಟ್. ಇದರಿಂದ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಎಕ್ಸ್ಟರ್ನಲ್ ಸೆಕ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ UPSC ಅಲ್ಲಿ ಮೋರ್ ದನ್ 30% ಕ್ವಶನ್ಸ್ ಎಕ್ಸ್ಟರ್ನಲ್ ಸೆಕ್ಟರ್ ಇಂದನೇ ಬಂದಿರತಕ್ಕಂಥದ್ದು. ಎಕ್ಸ್ಟರ್ನಲ್ ಸೆಕ್ಟರ್ ಅಂದ್ರೆ ಯಾವುದು ಸರ್? ನಿಮ್ಮ ಫಾರೆಕ್ಸ್ ರಿಸರ್ವ್ ಇಂದ ಹಿಡಿದು, ನಿಮ್ಮ ಫಾರಿನ್ ಎಕ್ಸ್ಚೇಂಜ್ ರೇಟ್ ಇಂದ ಹಿಡಿದು, BOP ಇಂದ ಹಿಡಿದು ಎಕ್ಸ್ಟರ್ನಲ್ ಸೆಕ್ಟರ್ಗೆ ಇವೆಲ್ಲ ಬರ್ತಾ ಹೋಗುತ್ತೆ. ಸೊ ಅದರಿಂದ ಮೋರ್ ದನ್ 30% ಕ್ವಶನ್ ಇದರಿಂದನೇ ಬಂದಿದೆ. ಇಂಪಾರ್ಟೆಂಟ್ ಚಾಪ್ಟರ್ ಬಾಹ್ಯ ವಲಯ ಅಂತೇಳಿ. ಇದ್ರಲ್ಲಿ ಯಾವ್ದು ಕೇಳಿದ್ರು ಅಂದ್ರೆ ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿ, ಕರೆನ್ಸಿಯ ಅಪಮೌಲ್ಯೀಕರಣದ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು. ಸೊ ಅಲ್ಲಿ ತಮಗೆ 3 ಚಾಪ್ಟರ್ ಗೊತ್ತಾಯ್ತು. ಒಂದು ಮನಿ ಸಪ್ಲೈ, ಮನಿ ಮಲ್ಟಿಪ್ಲಿಯರ್ ಒಂದು ಚಾಪ್ಟರ್, ಇನ್ಫ್ಲೇಷನ್ 2 ಚಾಪ್ಟರ್, 3ನೇದು ಎಕ್ಸ್ಟರ್ನಲ್ ಸೆಕ್ಟರ್ ಬಾಹ್ಯ ವಲಯ. ನಾನು ಕ್ಲಾಸಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ ಇನ್ಫ್ಲೇಷನ್ ಕಾಸ್, ಹಣದುಬ್ಬರಕ್ಕೆ ಕಾರಣ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಹಣದುಬ್ಬರಕ್ಕೆ ನೋಡಿ, ನಮ್ಮ ತರಗತಿಯಲ್ಲಿ ಇನ್ಫ್ಲೇಷನ್ ಟೈಪ್ಸ್ ಬೇಸ್ಡ್ ಆನ್ ಕಾಸ್ ಇದು ಕವರ್ ಆಗಿತ್ತು. ಮನಿ ಸಪ್ಲೈ ಈ ಕ್ವಶನ್ ಕವರ್ ಆಗಿತ್ತು. ಎಕ್ಸ್ಟರ್ನಲ್ ಸೆಕ್ಟರ್ ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿ ಈ ಕ್ವಶನ್ ಡೈರೆಕ್ಟ್ ಆಗಿ ಕವರ್ ಆಗಿದೆ. ಇನ್ಫ್ಲೇಷನ್ ಕಾಸ್ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ ವೈಸ್ ಎಲ್ಲವೂ ಇದು ನಮ್ಮ ಕ್ಲಾಸಲ್ಲಿ ಡೈರೆಕ್ಟ್ ಆಗಿ ಕವರ್ ಆಗಿದೆ. ನೋಡಿ ಕ್ಲಾಸ್ ನೋಡಿ, ತೊಂದರೆ ಇಲ್ಲ, ನಮ್ಮ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಮಾನಿಟರಿ ಪಾಲಿಸಿ, ವಿತ್ತೀಯ ನೀತಿಯಿಂದ ಒಂದು ಪ್ರಶ್ನೆ ಇತ್ತು, ಇದು ನಮ್ಮ ಕ್ಲಾಸಲ್ಲಿ ಕವರ್ ಆಗಿದೆ. ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ 2-3 ಕ್ಲಾಸ್ ಅದನ್ನೇ ಮಾಡಿದ್ದೀನಿ. ನೆಕ್ಸ್ಟ್ ಬ್ಯಾಂಕಿಂಗ್, ಬ್ಯಾಂಕಿಂಗ್ ಅಲ್ಲಿ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಇತ್ತು. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಯಿತು, ನಮ್ಮಲ್ಲಿ ಕವರ್ ಆಗಿರ್ಲಿಲ್ಲ. ಸೊ ತಮಗೆ ಗೊತ್ತಿರಲಿ, ಒಂದು ಅಬ್ಸರ್ವ್ ಮಾಡಿ, ನಾನು ಎಕ್ಸಾಮಿಗೆ ಮುಂಚೆನೂ ಇದನ್ನ ಹೇಳಿದ್ದೆ. ನಾನು ಸಂಡೇ ಮಂತ್ ನಮ್ಮ KPSC ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ. ಯಾವತ್ತೇ ಆಗ್ಲಿ ಈ ಎಕ್ಸಾಮ್ ಆಗೋಕ್ಕಿಂತ ಮುಂಚೆನೇ ಹೇಳಿದ್ದೆ ನಾನು, ಏನಂತ, ಕರೆಂಟ್ ಅಫೇರ್ಸ್ ಇಂದ ಕ್ವಶನ್ ಬಂದಿದೆ ಅಂದ್ರೆ ಅದು ಎಕನಾಮಿನಲ್ಲಿ 1ರಿಂದನೇ ಬರೋದು. ಯಾವ್ದ್ರಿಂದ ಅಂದ್ರೆ ಬ್ಯಾಂಕಿಂಗ್ ಚಾಪ್ಟರ್ ಇಂದ ಮಾತ್ರ ಕರೆಂಟ್ ಅಫೇರ್ಸ್ ಬರುತ್ತೆ. UPSCಲೂ ಬಂದಿದೆ, ತಾವು ಗಮನಿಸಬಹುದು. UPI ಬಂದಾಗ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತಲ್ಲ, ಸೊ ಬ್ಯಾಂಕಿಂಗ್ ಇಂದ UPI ರಿಲೇಟೆಡ್ ಬಂದಿತ್ತು. ಮತ್ತೆ ನಿಮ್ಗೆ ಇನ್ನೂ ಒಂದು ಕ್ವಶನ್ UPI ರಿಲೇಟೆಡ್ ಬಂದಿತ್ತು, ಯಾವ ರೀತಿ ನೀವು ಲ್ಯಾಕ್ ಓಪನ್ ಮಾಡ್ತೀರಾ, ಯಾವ ರೀತಿ ಪಿನ್ ಹಾಕ್ತೀರಾ, ಎಲ್ಲವೂ ಸೇರಿ ಎಷ್ಟು ಟೈಪ್ ಸೆಕ್ಯೂರಿಟಿ ಇದೆ ಅಂತ ಬಂದಿತ್ತು UPSC ಅಲ್ಲಿ. ಸೊ ಅದೇ ಪ್ಯಾಟರ್ನ್ ಕರೆಂಟ್ ಅಫೇರ್ಸ್ ಬ್ಯಾಂಕಿಂಗ್ ಇಂದನೇ KASಗೂ ಕೂಡ ಒಂದು ಕ್ವಶನ್ಸ್ ಬಂದಿತ್ತು. ಅದನ್ನ ಹೊರತುಪಡಿಸಿದ್ರೆ ಫಂಕ್ಷನ್ಸ್ ಆಫ್ RBI ಇಂದ ಪ್ರತಿ ಎಕ್ಸಾಮ್ಸ್ಗೂ ಕ್ಯಾಪಿಟಲ್ ಅಡಿಕ್ವಿಟಿ ರೇಷಿಯೋ ಬಗ್ಗೆ ಬಂದಿತ್ತು. ಇದು ಹಲವಾರು ಪುಸ್ತಕಗಳಲ್ಲಿ ಸಿಗಲ್ಲ, ಕನ್ನಡದಲ್ಲಿ ಓದ್ತಕ್ಕಂಥವ್ರಿಗೆ ಕ್ಯಾಪಿಟಲ್ ಅಡಿಕ್ವಿಟಿ ರೇಷಿಯೋ, ಬೆಂಚ್ಮಾರ್ಕ್ ಇಂಟ್ರೆಸ್ಟ್ ಇದೆಲ್ಲ. ಸೊ ಇದನ್ನ ನಾನು ಕವರ್ ಮಾಡಿದ್ದೀನಿ ನನ್ನ ಕ್ಲಾಸಲ್ಲಿ. ನೆಕ್ಸ್ಟ್ FRBM ಆಕ್ಟ್ ಬಗ್ಗೆ ಬಂದಿತ್ತು 2003, ಇದು ನಮ್ಮ ಕ್ಲಾಸಲ್ಲಿ ಕವರ್ ಆಗಿದೆ. ಮಿಸೆಲೇನಿಯಸ್ 1-2-3 ಬಂದಿದ್ದು. ಟೋಟಲ್ ಇಷ್ಟು ಪ್ರಶ್ನೆ ರೀಸೆಂಟ್ KPSC ಬಂದಿತ್ತು KS ಅಲ್ಲಿ. ಅದಕ್ಕೆ ತುಂಬಾ ಜನ ಪಾಸ್ ಆಗ್ಲಿಲ್ಲ ಸಾರ್ ಅಂತ ಹೇಳಿದ್ರು. ನಿಮಗೆ ನಾನು ಟೆಸ್ಟ್ ಸೀರೀಸ್ ಏನ್ ಮಾಡಿಸಿದ್ದೀನಲ್ವಾ, ನಮ್ಮ ಟೀಮಲ್ಲಿ ಪಾಸ್ ಆಗಿರೋರ ಹತ್ರನೇ ಮಾಡಿಸಿದ್ದೀನಿ. ಅದು 2017-15 KS ಪಾಸ್ ಆಗಿರೋರ ಹತ್ರ ನಾನು ಮಾಡಿಸಿಲ್ಲ. ಯಾಕೆ ಗೊತ್ತಾ, ಆ ಎಕ್ಸಾಮ್ ತುಂಬಾ ಈಸಿ ಇತ್ತು. ಯಾರು ಈ ಸತಿ KS ಪಾಸ್ ಮಾಡಿ ಮೇನ್ಸ್ ಬರ್ತಿದಾರಲ್ವಾ, ಡೆಫಿನೆಟ್ಲಿ UPSC ಸ್ಟೂಡೆಂಟ್ಸ್ಗಿಂತ ಏನು ಕಮ್ಮಿ ನಾಲೆಡ್ಜ್ ಇಲ್ಲ. ತಮಗೆ ಗೊತ್ತಿರಲಿ, ಈ KS ತುಂಬಾ ಜನ ಫೇಲ್ ಆದ್ರು, ಬಟ್ UPSC ಪ್ರಿಲಿಮ್ಸ್ ಪಾಸ್ ಆದ್ರು. ಇಟ್ ಮೀನ್ಸ್ ಈ ಪ್ರಶ್ನೆ ಪತ್ರಿಕೆ UPSC ಲೆವೆಲ್ಗೆ ಇತ್ತು. ನಮ್ಮ ಭುವನ ಮ್ಯಾಮು ಅಷ್ಟೇ, KS ಇದು ಪ್ರಿಲಿಮ್ಸ್ ಪಾಸ್ ಆಗ್ಲಿಲ್ಲ, ಬಟ್ UPSC ಪ್ರಿಲಿಮ್ಸ್ ಪಾಸ್ ಆಯ್ತು ಇದೇ ವರ್ಷ. ಸೊ 2 ಈಕ್ವಲ್ ಇತ್ತು ಪೇಪರ್. ನೆಕ್ಸ್ಟ್ ನೀವೇನಾದ್ರೂ ನಿಮ್ಮ ಸೀನಿಯರ್ ಹತ್ರ ಗೈಡೆನ್ಸ್ ತೆಗೆದುಕೋತೀವಿ ಅಂದ್ರೆ ಈ ಪ್ರಶ್ನೆ ಪತ್ರಿಕೆ ಪಾಸ್ ಮಾಡಿರೋದ್ರ ಹತ್ರ ಗೈಡೆನ್ಸ್ ತೆಗೆದುಕೊಡಿ. ನಾನು KS ಒಂದ್ಸತಿ ಮೇನ್ಸ್ ಬರ್ತಿದ್ದೀನಿ 17ರಲ್ಲಿ 14ರಲ್ಲಿ ಬರ್ತಿದ್ದೀನಿ. ನೋ, ಅವಾಗ ಇಷ್ಟು ಕ್ವಾಲಿಟಿ ಇರಲಿಲ್ಲ. ನಾನೇನಾದ್ರೂ ಅಪ್ಡೇಟ್ ಆಗದೆ ಇನ್ನು 3-4 ವರ್ಷದ ನಂತರ ನನ್ನ ಹತ್ರ ಮೆಂಟರ್ಶಿಪ್ ನೀವು ಬಂದ್ರೆ ವರ್ಕ್ ಆಗಲ್ಲ, ನಾನು ಔಟ್ಡೇಟೆಡ್. ಸೊ ಅಪ್ಡೇಟ್ ಇರೋರ ಹತ್ರ ತೆಗೆದುಕೊಳ್ಳಿ. ನೆಕ್ಸ್ಟ್ KS 2020 ನೋಡಿದ್ರೆ
ನೋಡಿ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗ್ತಾ ಇದೆ, ಮ್ಯಾಕ್ಸಿಮಮ್ ಇನ್ಫ್ಲೇಷನ್ ನೋಡಿ ಎಷ್ಟು ಕ್ವಶನ್ ಬಂದಿದೆ, 1 2. ಮನಿ ಸಪ್ಲೈ, ಮನಿ ಮಲ್ಟಿಪ್ಲೇಯರ್ ಮತ್ತೆ ಎಕ್ಸ್ಟರ್ನಲ್ ಸೆಕ್ಟರ್, ಇದು ಇಂಪಾರ್ಟೆಂಟ್ ಆದ ಹಣದ ಪೂರೈಕೆ, ಬಾಹ್ಯ ವಲಯ, ಫಾರೆಕ್ಸ್ ರಿಸರ್ವ್, ಫಾರಿನ್ ಎಕ್ಸ್ಚೇಂಜ್ ರೇಟು, ವಿದೇಶಿ ವಿನಿಮಯ ದರ ಅಂತ ಏನ್ ಕನ್ನಡದಲ್ಲಿ ಕರಿತೀವಿ, ಇದರಿಂದ ಬಂದಿದೆ. ಅದನ್ನ ಬಿಟ್ರೆ ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿ ಕಂಪಲ್ಸರಿ ಬೇಕು. ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿ ಅರ್ಥ ಆಗ್ಬೇಕು ಅಂದ್ರೆ ಇದನ್ನ ಯಾವ್ದಕ್ಕೆ ಲಿಂಕ್ ಮಾಡಿರ್ತಾನೆ, ಇನ್ಫ್ಲೇಷನ್ ಲಿಂಕ್ ಮಾಡಿ ಕೇಳ್ತಾನೆ ಕ್ವಶನ್ಸ್. ಸೊ ಅದು ಗೊತ್ತಾಗಬೇಕು. ನೆಕ್ಸ್ಟ್ ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿನ BOP ಗೆ ಲಿಂಕ್ ಮಾಡ್ತಾನೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶುಲ್ಕ, ಅದಕ್ಕೆ ಲಿಂಕ್ ಮಾಡ್ತಾನೆ. ಸೊ ಅಬ್ಸಲ್ಯೂಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. 4 ಚಾಪ್ಟರ್ ಗೊತ್ತಾಗ್ತಿರೋದು. ನಾನು ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದು ಅಂತ ಹೇಳ್ತೀನಿ, ಡೋಂಟ್ ವರಿ. ಇಷ್ಟನ್ನು ಕೂಡ ಕವರ್ ಮಾಡಿದೀವಿ. ನೆಕ್ಸ್ಟ್ ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ 2020 ಕ್ವಶನ್ ಇತ್ತು, 2 ಕ್ವಶನ್ ಇತ್ತು. ಭಾರತದ ತೆರಿಗೆ ವ್ಯವಸ್ಥೆ ಕ್ಲಾಸ್ ಕವರ್ ಮಾಡಿದೀವಿ ನಮ್ಮ ಕೋರ್ಸಲ್ಲಿ, ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ 1 ಕ್ವಶನ್ ಇತ್ತು 2020. ಅನ್ಎಂಪ್ಲಾಯ್ಮೆಂಟ್ ಕೂಡ 1 ಚಾಪ್ಟರ್ 3-4 ಕ್ಲಾಸ್ ಮಾಡಿದೀವಿ, ಇದು ನಮ್ ಕವರ್ ಆಗಿದೆ. ನ್ಯಾಷನಲ್ ಅಕೌಂಟಿಂಗ್ GNP ವೆರಿ ವೆರಿ ಇಂಪಾರ್ಟೆಂಟ್. GDP ಆಗಿರ್ಬೋದು, GNP ಆಗಿರ್ಬೋದು, NDP ಆಗಿರ್ಬೋದು, NNP ಆಗಿರ್ಬೋದು. ನಮ್ಮ ಸ್ಟೂಡೆಂಟ್ಸ್ ಹತ್ತು ಕ್ಲಾರಿಟಿ ಬೇರೆ ಯಾರಿಗೂ ಸಿಗುತ್ತಿಲ್ಲ ಅಂತಲ್ಲ, ಕಷ್ಟ ಸಾಧ್ಯ. ಬಿಕಾಸ್ ಇವನ್ನ ಅರೌಂಡ್ 4-5 ಕ್ಲಾಸು, ಒಂದು 10 ಅವರ್ ಕ್ಲಾಸ್ ಇದೇ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಬಜೆಟ್ ಅಂದ್ರೆ ಕರ್ನಾಟಕ ಬಜೆಟ್, ಇಂಡಿಯನ್ ಬಜೆಟ್, ಅದರಿಂದ ಅಲ್ಲ, ಕಾನ್ಸೆಪ್ಟ್ ಇಂದ. ಅಂದ್ರೆ ಬಜೆಟ್ ಕ್ಲಾಸಿಫಿಕೇಶನ್, ಮುಂಗಡ ಪತ್ರದ ಕ್ಲಾಸಿಫಿಕೇಶನ್, ಗೌರ್ಮೆಂಟ್ ಬಜೆಟಿಂಗ್ ಅಂತ ಒಂದು ಚಾಪ್ಟರ್ ನಾವು ಮಾಡಿದ್ದೀವಿ. ಅದರಿಂದ ಸರ್ಕಾರದ ಆಯವ್ಯಯ ಅಂತೇಳಿ, ಅದರಲ್ಲಿ ರೆವಿನ್ಯೂ ಸೈಡ್, ಕ್ಯಾಪಿಟಲ್ ರೆಸಿಪ್ಟ್ಸ್, ಕ್ಯಾಪಿಟಲ್ ಪೇಮೆಂಟ್ಸ್, ರೆವಿನ್ಯೂ ರೆಸಿಪ್ಟ್ಸ್ ಇವೆಲ್ಲ ಬರ್ತಾವಲ್ಲ, ರಾಜಸ್ವ ಸ್ವೀಕೃತಿ, ರಾಜಸ್ವ ಕೊರತೆ, ಇವೆಲ್ಲ. ಸೊ ಅದರಿಂದ ನೆಕ್ಸ್ಟ್ ಓಪನ್ ಮಾರ್ಕೆಟ್ ಆಪರೇಷನ್ಸ್, ಇಟ್ ಮೀನ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಚಾಪ್ಟರ್ ಇಂದ, ಭಾರತದ ಹಣಕಾಸು ವ್ಯವಸ್ಥೆ ಚಾಪ್ಟರ್ ಇಂದ ಇದನ್ನ ಕವರ್ ಮಾಡಿದೀವಿ. ಇದರಲ್ಲಿ ಯಾವುದು, ಹಣದ ಮಾರುಕಟ್ಟೆ, ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್, ಬಂಡವಾಳದ ಮಾರುಕಟ್ಟೆ, ಸೊ ಸೆಕೆಂಡರಿ ಮಾರ್ಕೆಟ್, ದ್ವಿತೀಯ ಮಾರುಕಟ್ಟೆ, ಅದೆಲ್ಲವೂ ಕೂಡ ಇಲ್ಲಿ ಕವರ್ ಮಾಡಿದೀವಿ. ಸೊ ಆ ಚಾಪ್ಟರ್ ಅಲ್ಲಿ ಬಂದಿರತಕ್ಕಂಥದ್ದು ಇದು. ಮತ್ತೆ ಓಪನ್ ಮಾರ್ಕೆಟ್ ಆಪರೇಷನ್ಸ್, RBI ಮತ್ತೆ ನನಗೆ ಏನ್ ಹೇಳಿದಲ್ಲ ಮಾರುಕಟ್ಟೆ, ಇದನ್ನ ಲಿಂಕ್ ಮಾಡಿ ಕೇಳಿರತಕ್ಕಂಥ ಪ್ರಶ್ನೆ ಇದು. ಬ್ಯಾಂಕಿಂಗ್ ಅಗೈನ್ ನೋಡಿ, ನಾನು ಹೇಳಿದ್ದೆ 2024 ಅಲ್ಲೂ ಬ್ಯಾಂಕಿಂಗ್ ಇಂದ ಕರೆಂಟ್ ಅಫೇರ್ಸ್ ಬರುತ್ತೆ ಅಂತ ಹೇಳಿ. 2020 ನಲ್ಲೂ ನೋಡು ಬ್ಯಾಂಕಿಂಗ್ ಚಾಪ್ಟರ್ ಇಂದ ಕರೆಂಟ್ ಅಫೇರ್ಸ್. ಯಾವ ಕೇಳಿದಾನೆ, ಕಮಿಟಿ ಕೇಳಿದಾನೆ. ಕರೆಂಟ್ ಅಫೇರ್ಸ್ ಆ ವರ್ಷ ಬ್ಯಾಂಕಿಂಗ್ ರಿಲೇಟೆಡ್ ರಿಫಾರ್ಮ್ಸ್ ಯಾವ್ದಾದ್ರು ಆಗಿದ್ರೆ, ಸುಧಾರಣೆ ಯಾವ್ದಾದ್ರು ಆಗಿದ್ರೆ ಆ ರಿಲೇಟೆಡ್ ಕಮಿಟಿ ಹೆಸರೇನು ಅಂತ ಕೇಳಿದಾನೆ. ನೆಕ್ಸ್ಟ್ ಈ ಓಪನ್ ಮಾರ್ಕೆಟ್ RBI ನಲ್ಲಿ ನೋಡಿರ್ತೀರಲ್ವಾ, ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಹಣಕಾಸು ಮಾರುಕಟ್ಟೆಯಲ್ಲಿ 1 ಕ್ವಶನ್ ಆಗಿದೆ. ಅದ್ರಲ್ಲಿ ಯಾವ್ದ್ರಲ್ಲಿ, ಕ್ಯಾಪಿಟಲ್ ಮಾರ್ಕೆಟ್, ಬಂಡವಾಳ ಮಾರುಕಟ್ಟೆಯಲ್ಲಿ 1 ಪ್ರಶ್ನೆ ಆಗಿದೆ. ಸೊ ನೆಕ್ಸ್ಟ್ ಎಕ್ಸ್ಟರ್ನಲ್ ಸೆಕ್ಟರ್, ನಾನು ಹೇಳಿದೆ ಬಾಹ್ಯ ವಲಯ, ಎಕ್ಸ್ಚೇಂಜ್ ರೇಟ್, ವಿದೇಶಿ ವಿನಿಮಯ, ಅದರಿಂದ 1 ಪ್ರಶ್ನೆ ಆಗಿದೆ. ಹಿಂದೆ ಕ್ವಶನ್ ಪೇಪರ್ ಹೇಳಿದ್ದೆ ನೋಡಿ, ಯಾವ್ದ್ರಿಂದ ನೋಡಿ, ಬಾಹ್ಯ ವಲಯದಿಂದ ಕೇಳ್ತೇನೆ. ಎಕ್ಸ್ಟರ್ನಲ್ ಸೆಕ್ಟರ್ ಏನಾಗಿತ್ತು, ಅದು ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿ ಅಪಮೌಲ್ಯೀಕರಣದಿಂದ ಆಗಿತ್ತು. ಅದೇ ಎಕ್ಸ್ಟರ್ನಲ್ ಸೆಕ್ಟರ್ ಈ ವರ್ಷನೂ ಕ್ವಶನ್ ಆಗಿದೆ. ಯಾವ್ದಾಗಿದೆ, ಎಕ್ಸ್ಚೇಂಜ್ ರೇಟ್ ಆಗಿದೆ ಅಷ್ಟೇ, ಅಲ್ಲಿ ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಆಗಿದೆ. ಬಟ್ ಈ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ತಮಗೆ ಗೊತ್ತು. ನೆಕ್ಸ್ಟ್ ಸೆಬಿ ಬಗ್ಗೆ, ಇದನ್ನು ನಾವು ಕ್ಲಾಸಲ್ಲಿ ಕವರ್ ಮಾಡಿದ್ದೀವಿ. 1 ಕ್ವಶನ್. ಅಂಡ್ ನಾನು ಅಗೇನ್ ಹೇಳ್ತಾ ಇದ್ದೆ, ಮನಿ ಸಪ್ಲೈ, ಹಣದ ಪೂರೈಕೆ, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. UPSC ಆಗಲಿ, KPSC ಆಗಲಿ, ಯಾವುದೇ ಆಗಲಿ, ಮನಿ ಮಲ್ಟಿಪ್ಲೇಯರ್ ಆಗಿರ್ಬೋದು, ಮನಿ ಸಪ್ಲೈ, ಹಣದ ಪೂರೈಕೆ ಆಗಿರ್ಬೋದು, ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಇಬ್ರಿಗೂ ಕೂಡ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅದು ಇಂಪಾರ್ಟೆಂಟು. ಅಗೈನ್ ಎಕ್ಸ್ಟರ್ನಲ್ ಸೆಕ್ಟರ್ ಅಲ್ಲಿ ನೋಡಿ, ಇಲ್ಲಿ 2 ಕ್ವಶನ್. ಬಾಹ್ಯ ವಲಯದಲ್ಲಿ ನೋಡಿ, ಇಲ್ಲೊಂದಿದೆ. ಇಟ್ ಮೀನ್ಸ್ ನೀವು ಎರಡನ್ನು ಕಂಪೇರ್ ಮಾಡಿ ನೋಡಿ, 4 ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ. ಇನ್ಫ್ಲೇಷನ್ ಇಂದ ಕ್ವಶನ್ ಬರ್ತಾ ಇದೆಯಾ, ಹಣದುಬ್ಬರ. RBI ಇಂದ ಕ್ವಶನ್ ಬರ್ತಾ ಇದೆಯಾ. ಹೈಯೆಸ್ಟ್ ಬಂದಿರೋದು ಎಕ್ಸ್ಟರ್ನಲ್ ಸೆಕ್ಟರ್, ಬಾಹ್ಯ ವಲಯ. ಎಕ್ಸ್ಚೇಂಜ್ ರೇಟ್ ಅಲ್ಲಿ ಅನೇಕ ಟೈಪ್ಸ್ ಬರ್ತವೆ, ಸಾಫ್ಟ್ ಕರೆನ್ಸಿ, ಹಾರ್ಡ್ ಕರೆನ್ಸಿ, ಅದು ಇದು. ನೆಕ್ಸ್ಟ್ ವಿದೇಶಿ ವಿನಿಮಯ ದರ. ನೆಕ್ಸ್ಟ್ ಡಿವ್ಯಾಲ್ಯೂಯೇಷನ್ ಕರೆನ್ಸಿ ಆದ್ರೆ ಏನಾಗುತ್ತೆ, ರಿವ್ಯಾಲ್ಯೂಯೇಷನ್ ಆದ್ರೆ ಏನಾಗುತ್ತೆ, ಡಿವ್ಯಾಲ್ಯೂಯೇಷನ್ ಆದ್ಮೇಲೆ ಅಪಮೌಲ್ಯೀಕರಣ ಮತ್ತೆ ಮರುಮೌಲ್ಯೀಕರಣ ಆದ್ಮೇಲೆ ಅದು ಹೆಂಗೆ BOP ಮೇಲೆ ಎಫೆಕ್ಟ್ ಆಗುತ್ತೆ. ಸಂದಾಯ ಬಾಕಿ ಅಂತ ಕೊಡ್ತಾನೆ, ಅದು ಆಕ್ಚುಲಿ ಪಾವತಿ ಶುಲ್ಕ, ಅದ್ರ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ
ಎಕ್ಸ್ಟರ್ನಲ್ ಸೆಕ್ಟರ್, RBI, ಇನ್ಫ್ಲೇಷನ್, ಅದನ್ನ ಬಿಟ್ಟು ಇನ್ನೊಂದು ಚಾಪ್ಟರ್ ಯಾವುದು, ಮನಿ ಸಪ್ಲೈ, ಮನಿ ಮಲ್ಟಿಪ್ಲೇಯರ್, ಹಣದ ಪೂರೈಕೆ. ಈ 4 ಚಾಪ್ಟರ್ ಎಗೈನ್ ರಿಪೀಟ್ ಆಗ್ತಾ ಇದೆ. ಬ್ಯಾಂಕಿಂಗ್ ಅಲ್ಲಿ ಕರೆಂಟ್ ಅಫೇರ್ಸ್ ಇದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರ್ವೈಸ್ ಈ ಬ್ಯಾಂಕಿಂಗ್ ಅಲ್ಲಿ ಇನ್ನೇನನ್ ಕೇಳ್ಬೋದು ಅಂದ್ರೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬರ್ತವೆ, ನಬಾರ್ಡು, SCDBI, ಅದು ಇದು ಅದನ್ನು ನಾನು ಕ್ಲಾಸಲ್ಲಿ ಮಾಡಿದ್ದೀನಿ, ಡೋಂಟ್ ವರಿ. ಆದ್ರಿಂದ ಕ್ವಶನ್ಸ್ ಬರುತ್ತೆ. ಟೋಟಲ್ 14 ಕ್ವಶನ್ ಬಂದಿತ್ತು 2020ರಲ್ಲಿ. ಈಗ 2016 ನೋಡೋಣ. ಸರ್ ನಾನು ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ಸರ್, ಫೋನ್ಗೆ ಕನೆಕ್ಟ್ ಆಗ್ತಿಲ್ಲ. ಸರ್, ಒಂದು ದಿನಕ್ಕೆ ಮಿನಿಮಮ್ 100-200 ಕಾಲ್ ಇರುತ್ತೆ, 1000+ ಮೆಸೇಜಸ್ ಇರುತ್ತೆ. ನಾನೊಂದಷ್ಟು ಕಾಲಂತೂ ರಿಸೀವ್ ಮಾಡಲ್ಲ, ಬಿಕಾಸ್ ಗಂಟ್ಲು ನೋವು. ನಮ್ಮ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ರೆ ಖುಷಿಗೆ ಅರ್ಧ ಗಂಟೆ ಮಾತಾಡ್ತಾರೆ, ಆಗಲ್ಲ. ನಾನು ಕ್ಲಾಸ್ ಮಾಡ್ತಿರೋದೇ ಕಷ್ಟಪಟ್ಕೊಂಡು ಮಾಡ್ತಾ ಇದ್ದೀನಿ, ಕಾಲಂತೂ ರಿಸೀವ್ ಮಾಡಲ್ಲ. ನಾನು ಮೆಂಟರ್ಶಿಪ್ಗೆ ನಂಬರ್ ಕೊಟ್ಟಿರೋ ಅದಕ್ಕೆ ಮಾಡಿ ನಾನು ಅಥವಾ ನಮ್ಮ ಟೀಮ್ ಅವ್ರು ಆನ್ಸರ್ ಮಾಡ್ತೀವಿ. ಇಲ್ಲ ನಾನು ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ, ಅದರಲ್ಲಿ ಸಾಧ್ಯ ಎಷ್ಟಾಗುತ್ತೋ ಅಷ್ಟು ರಿಪ್ಲೈ ಕೊಡ್ತಾ ಇರ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಮೆಂಟರ್ಶಿಪ್ಗೆ ಅಂತ ಏನು ಕೊಟ್ಟಿರ್ತೀನಲ್ಲ ಅದರಲ್ಲೂ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಅಡ್ಮಿಷನ್ ಅನ್ನ ತೆಗೆದುಕೊಳ್ಳಿ. ಕಾಲ್ ರಿಸೀವ್ ಮಾಡೋದು ಕಷ್ಟ ಸರ್. ಓಕೆ, ನೆಕ್ಸ್ಟ್ ನೋಡಿದ್ರೆ 2017 KS ಅನ್ನ ನೋಡೋಣ. ಎಗೈನ್ ನೋಡಿ, ಇನ್ಫ್ಲೇಷನ್, ಹಣದ ಬರೋದ್ರಿಂದ ಎಗೈನ್ RBI ಅಂಡ್ ಬ್ಯಾಂಕಿಂಗ್, ರೆಪೋ ರೇಟು, ಕ್ಯಾಶ್ ರಿಸರ್ವ್ ರೇಷಿಯೋ, ರಿವರ್ಸ್ ರೆಪೋ ರೇಟು, LAF ಅಂದ್ರೆ ದ್ರವ್ಯ ಹೊಂದಾಣಿಕೆಯ ಸೌಲಭ್ಯ, ನಗದು ಮೀಸಲು ಅನುಪಾತ, ರಿವರ್ಸ್ ರೆಪೋ ದರ, ಇದ್ರ ಬಗ್ಗೆ ಒಂದು ಕ್ವಶನ್ ಆಗಿದೆ. ಎಕ್ಸ್ಟರ್ನಲ್ ಸೆಕ್ಟರ್ ನಾನು ಹೇಳ್ತಾನೆ ಇರ್ತೀನಿ ಯಾವಾಗಲೂ, ಎಕ್ಸ್ಟರ್ನಲ್ ಸೆಕ್ಟರ್ಸ್ BOP ಸಂದಾಯ ಬಾಕಿ ಅಂತ ಕೊಟ್ಟಿರ್ತಾನೆ ಕ್ವಶನ್ ಪೇಪರ್ ಅಲ್ಲಿ. ಅದ್ ಯಾವ್ದು ಕಾನ್ಸೆಪ್ಟ್, ಪಾವತಿ ಶುಲ್ಕ ಅಂತೇಳಿ. ಅದರಲ್ಲಿ ಕರೆಂಟ್ ಅಕೌಂಟ್ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದ್ದಾನೆ. ಯಾವುದು, ಕರೆಂಟ್ ಅಕೌಂಟ್, ಚಾಲ್ತಿ ಖಾತೆ, ಯಾವ್ದ್ರಲ್ಲಿ, ಎಕ್ಸ್ಟರ್ನಲ್ ಬಾಹ್ಯ ವಲಯದಲ್ಲಿ. RBI ಇಂದ ಬೇಸಿಕ್ ಒಂದು ಕ್ವಶನ್ ಇದೆ, ಅದು ಕೂಡ ಕ್ಲಾಸಲ್ಲಿ ಕವರ್ ಆಗಿದೆ ನೋಡಿ. ಇವಿಷ್ಟು ಕವರ್ ಆಗಿದಾವೆ ಕ್ಲಾಸಲ್ಲಿ, ಇದು ಕವರ್ ಆಗಿದೆ. ಈ BOP ಕರೆಂಟ್ ಅಕೌಂಟ್ ಇದು ಕೂಡ ಕ್ಲಾಸಲ್ಲಿ ಕವರ್ ಆಗಿದೆ. RBI ಅಂಡ್ ಬೇಸಿಕ್ಸ್ ಇದು ಕವರ್ ಆಗಿದೆ. ಮಿಸಲೇನಿಯಸ್ ನೋಡಿ, 2018 ಅಷ್ಟು ಕವರ್ ಆಗಿದಾವೆ. ಇದ್ರಲ್ಲಿ ಅಷ್ಟು ಕವರ್ ಆಗಿದಾವೆ, ಎಕ್ಸೆಪ್ಟ್ ಒಂದ್ ಬಿಟ್ಟು. ಯಾವುದು ಅಂದ್ರೆ ಅದು ನಮ್ ಕ್ಲಾಸಲ್ಲಿ ಯಾವ್ದು ಕವರ್ ಆಗಿಲ್ಲ ಅಂದ್ರೆ, ಎಸ್ ಇಲ್ಲಿದೆ ನೋಡಿ, ಕಾಮರ್ಸ್ ರಿಲೇಟೆಡ್ ಕವರ್ ಆಗಿಲ್ಲ. ಅದನ್ನ ಬಿಟ್ರೆ ಎಲ್ಲವೂ ಕೂಡ ಕವರ್ ಆಗಿದೆ. ನೆಕ್ಸ್ಟ್ ಸರ್ ರೀಸೆಂಟ್ ಹೇಳಿ ಸರ್ ಅಂದ್ರೆ 2025 ಗ್ರೂಪ್ C IO ಪ್ರಶ್ನೆ ಪತ್ರಿಕೆ ಆಯ್ತು. ಅದರಲ್ಲಿ ಆರ್ಥಿಕ ಸಮೀಕ್ಷೆ ಯಾರು ಪ್ರಕಟ ಮಾಡ್ತಾರೆ ಅಂದ್ರೆ, ಎಕನಾಮಿಕ್ ಸರ್ವೆನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಹೇಳಿ. ಎಕನಾಮಿಕ್ ಸರ್ವೆ ಒಂದು ಕ್ಲಾಸ್ ಮಾಡಿದ್ದೀನಿ ನಾನು, ಬಜೆಟ್ ಎಕನಾಮಿಕ್ ಸರ್ವೆ. ಅದರಲ್ಲಿ ಆ ನೋಟ್ಸ್ ಅಲ್ಲೇ ಇದೆ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಹೇಳಿ. ಒಂದು ಕ್ವಶನ್ ಆಗಿತ್ತು ಬೇಸಿಕ್. ನೆಕ್ಸ್ಟ್ ಯೂನಿಯನ್ ಬಜೆಟ್, ಇದು ಕ್ಲಾಸಲ್ಲಿ ಮಾಡಿದ್ದೀನಿ ಆಲ್ರೆಡಿ. 2 ಕ್ವಶನ್ ಬಂದಿದೆ 2025ರಲ್ಲಿ IO ಪ್ರಶ್ನೆ ಪತ್ರಿಕೆ ಇದು. ಟೈಪ್ಸ್ ಆಫ್ ಎಕನಾಮಿ, ಆರ್ಥಿಕತೆಯ ವಿಧಗಳು, ಒಂದು ಕ್ವಶನ್ ಬಂದಿದೆ, ಇದು ನಮ್ಮ ಕ್ಲಾಸಲ್ಲಿ ಕವರ್ ಆಗಿದೆ. ಆರ್ಥಿಕತೆಯ ಸ್ವರೂಪ ಅಂದ್ರೆ ಕೆ ಶೇಪ್ಡ್ ಎಕನಾಮಿ, ಇದು ಇಂಡೈರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ ನಾನು. ಇದಕ್ಕೆ ಎಕ್ಸೆಪ್ಟ್ ಅಂದ್ರೆ ಇದನ್ನೇ ಒಂದು ಕಾನ್ಸೆಪ್ಟ್ ತರ ಹೇಳ್ಕೊಟ್ಟಿಲ್ಲ. ಸೊ ಇದು ಕವರ್ ಆಗಿತ್ತು. SDGs ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ಇದನ್ನ ನಾನು ಕ್ಲಾಸಲ್ಲಿ ಮಾಡಿಲ್ಲ, ಬಿಕಾಸ್ ನಾನು ಈ SDGs ಆಗಿರ್ಬೋದು ಅಥವಾ ಸರ್ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಈ ಕ್ವಶನ್ ಮಾಡಿಲ್ಲ, ಅಂದ್ರೆ ಈ ಕಾನ್ಸೆಪ್ಟ್ ಮಾಡಿಲ್ಲ. ಮತ್ತೆ ಸರ್ ಮೊದಲನೇ ಆರ್ಥಿಕ ಅದೇನೋ ಯೋಜನೆಗಳಿದಾವಲ್ಲಪ್ಪ, 2ನೇ ಪಂಚವಾರ್ಷಿಕ ಯೋಜನೆ, 3ನೇ ಪಂಚವಾರ್ಷಿಕ ಯೋಜನೆ, ಅದನ್ನ ನಾನೇ ಮಾಡ್ಬೇಕಾ, ನೀವು ಓದೋದ್ರಾಗಲ್ವಾ? ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರ್ಬೇಕು. ನಾನು ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಜೆಟ್ ಡೆಫಿಸಿಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಬಜೆಟ್ ನ ಕೊರತೆಗಳು 4-5 ಕ್ಲಾಸ್ ಇದೆ ಬಜೆಟ್ ರಿಲೇಟೆಡ್, ಇಷ್ಟು ಕವರ್ ಆಗಿದೆ ಕ್ಲಾಸಲ್ಲಿ. ನೆಕ್ಸ್ಟ್ ಮನಿ ಸಪ್ಲೈ ನೋಡಿ, ಅಗೈನ್ ಸೇಮ್ ರಿಪೀಟ್ ಆಗ್ತಾ ಇದೆ ನೋಡ್ರಿ. ಮನಿ ಸಪ್ಲೈ M1, M2, M3, M4 ಹಣದ ಪೂರೈಕೆ, ಈ ಚಾಪ್ಟರ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಿಟ್ರೆ ಇಂಡಿಯಾಸ್ ಪಾಪ್ಯುಲೇಷನ್ ಗ್ರೋತ್ ರೇಟ್, ಅದ್ರ ರಿಲೇಟೆಡ್ ಒಂದು ಫ್ಯಾಕ್ಟ್ಸ್ ಕರೆಂಟ್ ಅಫೇರ್ಸ್ ಎಲ್ಲಾದ್ರೂ ಓದಿರ್ತಾರೆ. ಈ ಫ್ಯಾಕ್ಟ್ಸ್ ಇಂದ ಒಂದು ಬಂದಿದೆ, ಭಾರತದ ಜನಸಂಖ್ಯೆ ಬೆಳವಣಿಗೆ ದರದ ಆಧಾರದ ಮೇಲೆ. ಅದ್ ಬಿಟ್ರೆ ಇನ್ನೇನು ಎಕ್ಸ್ಟರ್ನಲ್ ಸೆಕ್ಟರ್ ಅಲ್ಲಿ ನೋಡಿ, ಪ್ರತಿ ಒಂದರಲ್ಲೂ ಕೂಡ ಬಾಹ್ಯ ವಲಯದಲ್ಲಿ ಒಂದು ಪ್ರಶ್ನೆ ಇದ್ದೇ ಇದೆ ಈ ಚಾಪ್ಟರ್ ಇಂದ. ಸೊ FDI ಬಗ್ಗೆ, ವಿದೇಶಿ ನೇರ ಹೂಡಿಕೆ ಬಗ್ಗೆ ಕೇಳಿದರೆ, ಕ್ಲಾಸಲ್ಲಿ ಕವರ್ ಮಾಡಿದೀವಿ. ಫಿಲಿಪ್ಸ್ ಕರ್ವ್, ಸ್ಟಾಗ್ಫ್ಲೇಷನ್, ಡಿಮಾಂಡ್ ಫುಲ್, ಕಾಸ್ಟ್ ಪುಶ್ ಇನ್ಫ್ಲೇಷನ್, ವೆಚ್ಚ ತಳ್ಳುವಿಕೆ ಹಣದುಬ್ಬರ, ಬೇಡಿಕೆ ಸೆಳೆತದ ಹಣದುಬ್ಬರ,
ಸ್ಟಾಗ್ಫ್ಲೇಷನ್, ಫಿಲಿಪ್ಸ್ ರೇಖೆ, ಇನ್ಫ್ಲೇಷನ್ ಇಂದನೇ ಈ ಚಾಪ್ಟರ್, ಇನ್ಫ್ಲೇಷನ್ ಚಾಪ್ಟರ್ ಎಲ್ಲ ಮಿಕ್ಸ್ ಮಾಡಿ ಒಂದು ಕ್ವಶನ್ ಕೇಳಿದ್ದಾನೆ. ಇಟ್ ಮೀನ್ಸ್ ಅಗೈನ್ ಸೇಮ್ ರಿಪೀಟ್ರೆ, ಇನ್ಫ್ಲೇಷನ್ ಇಂಪಾರ್ಟೆಂಟ್ ಆಗ್ತಾ ಇದೆ. ಬೇಸಿಕ್ ಎಕನಾಮಿ ನಾನು ಹೇಳ್ಕೊಟ್ಟಿದ್ದೀನಿ, ಟೈಪ್ಸ್ ಆಫ್ ಎಕನಾಮಿ, ಅದ್ರಲ್ಲಿ ನೀವು ಬೇಸಿಕಲ್ಲಿ ಕವರ್ ಆಗುತ್ತೆ, ನಾನೇ ಹೇಳ್ಕೊಟ್ಟಿದ್ದೀನಿ. ಗೌರ್ನಮೆಂಟ್ ಬಜೆಟ್ ಇಂಪಾರ್ಟೆಂಟ್ ಆಗ್ತಾ ಇದೆ, ಸರ್ಕಾರದ ಆಯವ್ಯಯ ಅಂತ ಕಾನ್ಸೆಪ್ಟ್, ಆಮೇಲೆ ಬಜೆಟ್ ಅಂಕಿಅಂಶ ಅಲ್ಲ. ಸೊ ಇದು ಇಂಪಾರ್ಟೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಮನಿ ಸಪ್ಲೈ, ಇಲ್ಲೂ ಕ್ವಶನ್, ಹಣದ ಪೂರೈಕೆ, ಅದು ಅಗೈನ್ ರಿಪೀಟ್ ಆಗ್ತಾ ಇದೆ. ಅಗೈನ್ ಎಕ್ಸ್ಟರ್ನಲ್ ಸೆಕ್ಟರ್, ಬಾಹ್ಯ ವಲಯ ಯಾವುದು, ವಿದೇಶಿ ನೇರ ಹೂಡಿಕೆ, FDI ರಿಪೀಟ್ ಆಗಿದೆ. ಈ ಚಾಪ್ಟರ್ ಇಂದ ಒಂದಲ್ಲ ಎರಡು ಪ್ರಶ್ನೆ ಎಲ್ಲ ಎಕ್ಸಾಮ್ ಅಲ್ಲೂ ಕೇಳ್ತಾ ಇದ್ದಾನೆ. IO ಎಕ್ಸಾಮ್ ಇದು ಎಲ್ಲರಲ್ಲೂ ಅದೇ ಇಂಪಾರ್ಟೆಂಟ್ ನೋಡ್ರಿ. ಎಕನಾಮಿ CTI ಕ್ವಶನ್ ಪೇಪರ್ ನೋಡೋಣ. ಇದು IIP, ಇಂಡಸ್ಟ್ರಿಯಲ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪಾಪ್ಯುಲೇಷನ್, ಪಬ್ಲಿಷ್ ಯಾರು ಮಾಡ್ತಾರೆ, ಕೈಗಾರಿಕಾ ಉತ್ಪನ್ನ ಸೂಚ್ಯಂಕವನ್ನ ಪಬ್ಲಿಷ್ ಯಾರು ಮಾಡ್ತಾರೆ. GST ಬಗ್ಗೆ ಒಂದು ಕ್ವಶನ್ ಇದೆ, ಕ್ಲಾಸಲ್ಲಿ ಇನ್ಕ್ಲೂಡ್ ಆಗಿದೆ. ಟ್ಯಾಕ್ಸ್ ಸಿಸ್ಟಮ್, ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಆಡ್ ಆಗುತ್ತೆ, ಯಾವ್ದು ಆಡ್ ಆಗುತ್ತೆ, ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್, ಭಾರತದ ತೆರಿಗೆ ವ್ಯವಸ್ಥೆ, ಇದೊಂದು ಚಾಪ್ಟರ್ ಆಡ್ ಆಗುತ್ತೆ ಇಂಪಾರ್ಟೆಂಟ್. ನೆಕ್ಸ್ಟ್ FRBM ಆಗ್ತಿ, ಇದು ಕವರ್ ಆಗಿದೆ ಕ್ಲಾಸಲ್ಲಿ, ತೊಂದರೆ ಏನಿಲ್ಲ. ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಸೋಷಿಯಲ್ ಗೂಡ್ಸ್, ಟೈಪ್ಸ್ ಆಫ್ ಗೂಡ್ಸ್, ಸಾಮಾಜಿಕ ಸರಕು, ಮೈಕ್ರೋ ಎಕನಾಮಿಕ್ಸ್ ಕೆಲವು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ, ಅದು ಕ್ಲಾಸಲ್ಲಿ ಕವರ್ ಆಗಿದೆ. ಟೈಪ್ಸ್ ಆಫ್ ಗೂಡ್ಸ್ ಇಂಪಾರ್ಟೆಂಟ್, ಗಿಫನ್ ಗೂಡ್ಸ್ ಆಗಿರ್ಬೋದು, ಇನ್ನು ಅನೇಕ ಗೂಡ್ಸ್ಗಳು ಬರ್ತವೆ, ಒಂದ್ 2-3 ಕ್ಲಾಸ್ ಅದನ್ನೇ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೇಟ್ GSDP, ನಮ್ಮ ರಾಜ್ಯದ GSDP ನಥಿಂಗ್ ಬಟ್ ನಮ್ಮ ರಾಜ್ಯದ GDP, ಅದ್ರ ಬಗ್ಗೆ ಬಜೆಟ್ ಎಕನಾಮಿಕ್ಸ್ ಅಲ್ಲಿ ಒಂದು ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಆಗಿತ್ತು. ಅದನ್ನ ಬಿಟ್ಟು ಅಗೇನ್ ನೋಡಿ, ರಿಪೀಟೆಡ್ ಇನ್ಫ್ಲೇಷನ್, ಹಣದುಬ್ಬರ ರಿಪೀಟ್. ಯಾವ ಕ್ವಶನ್ ಪೇಪರ್ ಇದು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಸೊ ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ರಿಪೀಟ್. ನೆಕ್ಸ್ಟ್ ನೋಡಿ CRR, ನಗದು ಮೀಸಲು ಅನುಪಾತ, RBI ಚಾಪ್ಟರ್, ನಗದು ಮೀಸಲು ಅನುಪಾತ, RBI ಚಾಪ್ಟರ್. ಇನ್ಫ್ಲೇಷನರಿ ಗ್ಯಾಪ್, ಅಗೈನ್ ರಿಪೀಟೆಡ್, ಹಣದುಬ್ಬರ ಅಂತರ. ಸೊ ಅಗೈನ್ ಇಲ್ಲಿ ಯಾವ್ಯಾವ ರಿಪೀಟ್ ಆಗ್ತಾ ಇದೆ, ಸೇಮ್ ಇನ್ಫ್ಲೇಷನ್, ಹಣದುಬ್ಬರದ್ದು. ಸೊ ಸೆಕೆಂಡ್ ಯಾವುದು, ಅನ್ಎಂಪ್ಲಾಯ್ಮೆಂಟ್, ಇಲ್ಲೂ ರಿಪೀಟ್ ಆಗ್ತದೆ. RBI, ನಗದು ಮೀಸಲು ಅನುಪಾತ, RBI ಇದು. ಅದು ಬಿಟ್ಟರೆ ಸ್ಟೇಟ್ GSDP, FRBM ಆಗ್ತು. ನೆಕ್ಸ್ಟ್ ಬಜೆಟ್ ನೋಡಿ, ಬಜೆಟ್. ನೆಕ್ಸ್ಟ್ ಎಕ್ಸ್ಟರ್ನಲ್ ಸೆಕ್ಟರ್ ರಿಪೀಟ್ ಆಗುತ್ತೆ ಅಂತ ಹೇಳಿದ್ನಲ್ವಾ, ನೋಡಿ BOP, ಪಾವತಿ ಶಿಲ್ಕು, BOP ಎಕ್ಸ್ಟರ್ನಲ್ ಸೆಕ್ಟರ್, BOP ಪಾವತಿ ಶಿಲ್ಕು. ಸೊ ಅಗೈನ್ ಸೇಮ್ ಚಾಪ್ಟರ್ ರಿಪೀಟ್ ಆಗ್ತಾ ಇದೆ. ಡೋಂಟ್ ವರಿ, ಇದನ್ನ ನಾನು PDF ಜೆರಾಕ್ಸ್ ಕೊಡ್ತೀನಿ, ಎಲ್ಲಾಗ್ತೀನಿ, ನಮ್ಮ ಇದೇನಿದೆಯಲ್ಲ ಟೆಲಿಗ್ರಾಮ್ ಚಾನಲ್ ಪ್ರೇಮ್ಸ್ ಕ್ಲಾಸಸ್, ಅದರೆಲ್ಲ ಹಾಕ್ತೀನಿ. ಅಂಡ್ ಇಂಪಾರ್ಟೆಂಟ್ ಯಾವ್ಯಾವ ಓದ್ಬೇಕು ಅಂತ ಕೊನೆಯಲ್ಲಿ ಕೊಡ್ತೀನಿ ನಾನು. ನೆಕ್ಸ್ಟ್ KPSC PDO ಎಕ್ಸಾಮ್ ಅಲ್ಲಿ ನೋಡಿದ್ರೆ ಫಿಸ್ಕಲ್ ಡೆಫಿಸಿಟ್, ವಿತ್ತೀಯ ಕೊರತೆ, ಇದು ಕೂಡ ಯಾವ ಚಾಪ್ಟರ್, ಬಜೆಟ್, ಗವರ್ಮೆಂಟ್ ಬಜೆಟ್, ಸರ್ಕಾರದ ಆಯವ್ಯಯ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್. ಆಮೇಲೆ ನೀವು ಫ್ಯಾಕ್ಟ್ಸ್ ಓದೋದಲ್ಲ, ಬಜೆಟ್ ಫ್ಯಾಕ್ಟ್ಸ್ ಎಲ್ಲ ಕೇಳಿರೋದು. ಇಲ್ಲಿ ಏನ್ ಕೇಳಿದ್ದಾರೆ, ಕಾನ್ಸೆಪ್ಟ್ ಅನ್ನ ಕೇಳಿದ್ದಾರೆ. ನೆಕ್ಸ್ಟ್ ಡಿಸ್ಇನ್ವೆಸ್ಟ್ಮೆಂಟ್, ಬಂಡವಾಳ ಹಿಂತೆಗೆತ ಅಂತ ಹೇಳಿ, FDI, ವಿದೇಶಿ ನೇರ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಎಕನಾಮಿಕ್ ಲಿಬರಲೈಸೇಷನ್, GST ರಿಲೇಟೆಡ್ ಎಲ್ಲವನ್ನು ಸೇರಿ ಒಂದು ಕ್ವಶನ್ ಅನ್ನ ಕೇಳಿದರೆ ಕ್ಲಾಸಲ್ಲಿ ಕವರ್ ಮಾಡಿದೀವಿ. ಯಾವ ಚಾಪ್ಟರ್ ಸರ್ ಇದು ಅಂತಂದ್ರೆ ಎಕ್ಸ್ಟರ್ನಲ್ ಸೆಕ್ಟರ್ ಮತ್ತೆ GST ಟ್ಯಾಕ್ಸ್ ಸಿಸ್ಟಮ್. ನೆಕ್ಸ್ಟ್ ಎಕನಾಮಿಕ್ ರಿಫರ್ಸ್ ಬಗ್ಗೆ ಒಂದು ಫ್ಯಾಕ್ಟ್ಸ್, ಇದು ಫ್ಯಾಕ್ಟ್ಸ್. ನೆಕ್ಸ್ಟ್ ಮಾನವ ಅಭಿವೃದ್ಧಿ ಸೂಚ್ಯಂಕ, ಕರೆಂಟ್ ಅಫೇರ್ಸ್, ಇದೆರಡು ನಮ್ಮ ಕ್ಲಾಸಲ್ಲಿ ಕವರ್ ಆಗಿಲ್ಲ, ಕರೆಂಟ್ ಅಫೇರ್ಸ್ ಅಲ್ಲಿ ಓದಿರ್ಬೇಕು. ಯಾವ್ದ್ರಲ್ಲಿ ಕೇಳಿರೋದು ಇದು, PDO 2024ರಲ್ಲಿ. ನೆಕ್ಸ್ಟ್ ನೋಡಿ ಎಕನಾಮಿಕ್ KEA ಎಕ್ಸಾಮ್ ಅಲ್ಲಿ, ಸಾರಿ KPSC ಎಕ್ಸಾಮ್ JAA, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್. ಸೆಕ್ಯೂರಿಟೀಸ್ ಬಗ್ಗೆ ಅಂದ್ರೆ ಭದ್ರತೆಗಳ ಬಗ್ಗೆ ಒಂದು ಕ್ವಶನ್ ಆಗಿದೆ. ಸೊ ಹಣಕಾಸಿನ ಮಾರುಕಟ್ಟೆಯಲ್ಲಿ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಅಗೈನ್ ನೋಡಿ ಬ್ಯಾಂಕಿಂಗ್ ಒಂದು ಕ್ವಶನ್ ಆಗಿದೆ. ಎಕನಾಮಿಕ್ ಸರ್ವೆಯಿಂದ ಒಂದು ಕ್ವಶನ್. ನೆಕ್ಸ್ಟ್ ಸೇಮ್ ನೋಡಿ RBI, SBI, ನಬಾರ್ಡು, ನ್ಯಾಷನಲೈಸೇಷನ್, ಅಂದ್ರೆ ಇದನ್ನ ಬ್ಯಾಂಕಿಂಗ್ ಅಲ್ಲೇ ಕವರ್ ಮಾಡಿದೀವಿ. ಸೊ ಇವುಗಳ ಸ್ಥಾಪನೆ ಯಾವಾಗ ಆಯ್ತು, ಸೊ ಇದು ಕೂಡ ಕ್ಲಾಸಲ್ಲಿ ಕವರ್ ಮಾಡಿದೀವಿ. ಇಟ್ ಮೀನ್ಸ್ ಇದು ಫ್ಯಾಕ್ಟ್ ಅಷ್ಟೇ. ಟ್ರಾನ್ಸ್ಫರ್ ಪೇಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್, ವರ್ಗಾವಣೆ ಪಾವತಿಗಳು. ನಾನು ಇದನ್ನ ಎಲ್ಲಿ ಕವರ್ ಮಾಡಿದ್ದೆ ಅಂದ್ರೆ ನಿಮ್ಮ GDP ಚಾಪ್ಟರ್ ಅಲ್ಲಿ ಕವರ್ ಮಾಡಿದ್ದೀನಿ. ವರ್ಗಾವಣೆ ಪಾವತಿಗಳು ಅದ್ರ ಬಗ್ಗೆ ಒಂದು ಕ್ವಶನ್ ಆಗಿದೆ. RBI ರಿಪೋರ್ಟ್ಸ್, ವರದಿಗಳ ಬಗ್ಗೆ ಒಂದು ಕ್ವಶನ್ ಆಗಿದೆ, ಇದು ಕವರ್ ಮಾಡಿದ್ದೀವಿ. ಇಟ್ ಮೀನ್ಸ್ ಅಗೈನ್ ಅವೇ ಸೇಮ್ ರಿಪೀಟೆಡ್.
VAO ನೋಡ್ತಾ ಬರೋಣ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಎಕನಾಮಿಕ್ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು. GK ತಮಗೆ ಗೊತ್ತಿರ್ತದೆ. ಟ್ಯಾಕ್ಸ್, ಏಂಜಲ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಹೇಳಿ, ಟ್ಯಾಕ್ಸ್ ಸಿಸ್ಟಮ್, ಭಾರತದ ತೆರಿಗೆ ವ್ಯವಸ್ಥೆಯಿಂದ ಒಂದು ಕ್ವಶನ್ ಆಗಿದೆ. ಜೂನಿಯರ್ ಅಸಿಸ್ಟೆಂಟ್ಸ್ KE 2023 ಅಗೈನ್ ಬ್ಯಾಂಕಿಂಗ್ ಸೆಕ್ಟರ್, ಬ್ಯಾಂಕಿಂಗ್ ಇಂದ ಒಂದು ಕ್ವಶನ್. ಅಗೈನ್ ಎಕ್ಸ್ಟರ್ನಲ್ ನೋಡಿ, ಬಾಹ್ಯ ವಲಯದಿಂದ ಫಾರಿನ್ ಎಕ್ಸ್ಚೇಂಜ್ ರೇಟ್ ರಿಲೇಟೆಡ್, ವಿದೇಶಿ ವಿನಿಮಯ ಸಂಗ್ರಹದ ಬಗ್ಗೆ ಒಂದು ಕ್ವಶನ್. ಅಗೈನ್ RBI ಇಂದ ಒಂದು ಕ್ವಶನ್. ಅಗೈನ್ ಸೆಕ್ಟರ್ಸ್ ಆಫ್ ಎಕನಾಮಿ, ಆರ್ಥಿಕ ವಲಯಗಳು, ಇದರಿಂದ ಒಂದು ಕ್ವಶನ್. ಎಲ್ಲವೂ ಕೂಡ ಕವರ್ ಮಾಡಿದ್ವಿ ಕ್ಲಾಸಲ್ಲಿ. ನೆಕ್ಸ್ಟ್ ಇಷ್ಟೆಲ್ಲ ನೋಡಿದ್ಮೇಲೆ ಒಂದು 8 ಚಾಪ್ಟರ್ ಇಂಪಾರ್ಟೆಂಟ್ ಅನಿಸ್ತು, ಒಂದು 8 ಕಾನ್ಸೆಪ್ಟ್. ನೀವು ಇಷ್ಟೆಲ್ಲಾನು ಜೆರಾಕ್ಸ್ ಕೊಡ್ತೀನಿ, ಆದ್ರೆ ನೀವು ಎಕ್ಸಾಮ್ಗೆ ಇವಂತೂ ಕಂಪಲ್ಸರಿ ಓದ್ಬೇಕು. ಬೇರೆ ಓದ್ಬಾರ್ದಾ? ಡೆಫಿನೆಟ್ಲಿ ಬೇರೆ ಓದ್ಬೇಕು. ಅರ್ಥ ಆಗ್ಲಿಲ್ಲ, ಡೋಂಟ್ ವರಿ, ನನ್ನ ಕ್ಲಾಸ್ ತಗೊಳ್ಳಿ. ತುಂಬಾ ಡಿಸ್ಕೌಂಟ್ ಕೊಟ್ಟು 3,399 ರೂಪಾಯಿ ಮಾಡಿದ್ದೆ ಅಷ್ಟೇ, ಬರೀ 399. ಕೇಳಿ ನೋಡಿ, ವರ್ತಿದೆ ನೋಡಿ. ಯಾವ್ಯಾವ ಇಂಪಾರ್ಟೆಂಟು? ಸೇಮ್ ಇನ್ಫ್ಲೇಷನ್, ಹಣದುಬ್ಬರ ಇಂಪಾರ್ಟೆಂಟು. RBI ಅಂಡ್ ಫಂಕ್ಷನ್ಸ್, ಇದೊಂದು ಚಾಪ್ಟರ್ ಇಂಪಾರ್ಟೆಂಟು. RBI ಮತ್ತೆ ಅದರ ಕಾರ್ಯಗಳು. ಮಾನಿಟರಿ ಪಾಲಿಸಿ, ವಿತ್ತೀಯ ನೀತಿ. ಫಿಸ್ಕಲ್ ಪಾಲಿಸಿ, ಕೋಶೀಯ ನೀತಿ, ಇದು ವಿತ್ತೀಯ ನೀತಿ. ಮನಿ ಅಂಡ್ ಮನಿ ಸಪ್ಲೈ, ಈ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಹಣ ಮತ್ತೆ ಹಣದ ಪೂರೈಕೆ. UPSC ವೆರಿ ವೆರಿ ಇಂಪಾರ್ಟೆಂಟ್. ಇದು ಮನಿ ಮಲ್ಟಿಪ್ಲೇಯರ್, ತುಂಬಾ ಸತಿ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಬ್ಯಾಂಕಿಂಗ್ ಅಂಡ್ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್, ಇದು ಒಂದೊಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. UPSC or KPSC ಅಥವಾ KE. ಬ್ಯಾಂಕಿಂಗ್ ಸಬ್ಜೆಕ್ಟ್, ಬ್ಯಾಂಕಿಂಗ್ ಚಾಪ್ಟರ್. ಪೇಮೆಂಟ್ ಎಕೋಸಿಸ್ಟಮ್ ಅಷ್ಟು ತಲೆಗೆಡಿಸ್ಕೋಬೇಡಿ. UPSC ಅವ್ರಿಗೆ 1-2 ಬಾರಿ UPI ಬಗ್ಗೆ ಕೇಳಿದ್ದಾನೆ, ಅದ್ರ ಬಗ್ಗೆ ಅಷ್ಟು ತಲೆಗೆಡಿಸ್ಕೋಬೇಡಿ. ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ರೆ ಓದ್ಕೊಳ್ಳಿ. ನ್ಯಾಷನಲ್ ಇನ್ಕಮ್, GDP ಆಗಿರ್ಬೋದು, GNP, NDP, NNP, ಡೆವಲಪ್ಮೆಂಟ್ ವರ್ಸಸ್ ಗ್ರೋತ್, ಇವೆಲ್ಲ ಎಕ್ಸಾಮ್ ಕ್ವಶನ್ ಆಗಿದಾವೆ. ಸೊ ಈ ಚಾಪ್ಟರ್ ಇಂಪಾರ್ಟೆಂಟ್, ನ್ಯಾಷನಲ್ ಇನ್ಕಮ್. ನೆಕ್ಸ್ಟ್ ಎಕ್ಸ್ಟರ್ನಲ್ ಸೆಕ್ಟರ್, ಬಾಹ್ಯ ವಲಯ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಅದರಲ್ಲಿ ಬಾಹ್ಯ ವಲಯದಲ್ಲಿ BOP, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸಂದಾಯ ಬಾಕಿ, ಪಾವತಿ ಶುಲ್ಕ ಅಂತ ಹೇಳ್ಕತ್ತೀವಲ್ಲ ಅದು. ಕರೆಂಟ್ ಅಕೌಂಟ್, ಅದರಲ್ಲಿ ಚಾಲ್ತಿ ಖಾತೆ. ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್, ಎಕ್ಸ್ಚೇಂಜ್ ರೇಟ್ ಡಿಫಿಸಿಟ್ಸ್, BOP ಕ್ರೈಸಿಸ್ ಎಲ್ಲ ಆಗುತ್ತಲ್ಲ ಅದು. ಸೊ ಟೋಟಲಿ ಈ ಚಾಪ್ಟರ್ ಇಂಪಾರ್ಟೆಂಟ್, ಎಕ್ಸ್ಟರ್ನಲ್ ಸೆಕ್ಟರ್. ಅದನ್ಬಿಟ್ರೆ ಫೈನಾನ್ಷಿಯಲ್ ಮಾರ್ಕೆಟ್, ಹಣಕಾಸಿನ ಮಾರುಕಟ್ಟೆ. ಇಷ್ಟು ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಅರೌಂಡ್ ಒಂದು 7 ಚಾಪ್ಟರ್ ಅಷ್ಟೇ ಇದು. ಇಷ್ಟು ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೊಡ್ತೀನಿ, PDF ಅನ್ನು ಹಾಕಿರ್ತೀನಿ ಟೆಲಿಗ್ರಾಮ್ ಅಲ್ಲಿ, ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್. ಆ ಲಿಂಕ್ ಅನ್ನು ಕಮೆಂಟ್ ಅಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಇಷ್ಟು ಓದಿದ್ರೆ ಸಾಕ ಸರ್? ಅಟ್ಲೀಸ್ಟ್ ಈಗ ಇಷ್ಟು ಓದಿ, ಎಲ್ಲವನ್ನೂ ಓದ್ಲೇಬೇಕು. ಓದ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಅರ್ಥ ಆಗ್ಲಿಲ್ಲ ಅಂದ್ರೆ ಸಿಂಪಲ್ ಪ್ರೇಮ್ಸ್ ಕ್ಲಾಸಸ್ ಅನ್ನ ಜಾಯ್ನ್ ಆಗಿ. ಮತ್ತೆ ಒಂದ್ ತಿಳ್ಕೊಳ್ಳಿ, ಮೈಕ್ರೋ ಎಕನಾಮಿಕ್ಸ್ ತುಂಬಾ ಸ್ಟೂಡೆಂಟ್ಸ್ ಓದ್ಬೇಡಿ ಅಂತ ಹೇಳ್ತಾರೆ. ಬಟ್ ನೀವು ಮೇನ್ಸ್ ಆನ್ಸರ್ ರೈಟಿಂಗಿಗೆ KS ಆಗಿರ್ಬೋದು ಅಥವಾ UPSC ಆಗಿರ್ಬೋದು, ನೆಕ್ಸ್ಟ್ ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಬೇಕು ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಕಂಪ್ಲೀಟ್ ಓದ್ಬೇಕಾಗಿಲ್ಲ, ಹಂಗಂತ ಸ್ಕಿಪ್ಪೂ ಮಾಡ್ಬೇಕಾಗಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥ ಆದ್ರೆ ಸಮಗ್ರ ಅರ್ಥಶಾಸ್ತ್ರ ಅರ್ಥ ಆಗುತ್ತೆ. ಸೊ ನಾನು ನಿಮ್ಗೆ ಏನ್ ಮಾಡಿದೀನಿ ಫಸ್ಟ್ ಅಂದ್ರೆ, ಮೈಕ್ರೋ ಎಕನಾಮಿಕ್ಸ್ ಹೇಳ್ಕೊಟ್ಟಿದ್ದೀನಿ ಒಂದು 7-8 ಕ್ಲಾಸ್, ನಂತರ ಮ್ಯಾಕ್ರೋ ಎಕನಾಮಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ಅಬ್ಸಲ್ಯೂಟ್ ಕಾನ್ಸೆಪ್ಚುವಲ್ ಕ್ಲಾರಿಟಿ ನಮ್ಮ ಹುಡುಗರಿಗೆ ಇರೋದು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನ್ ಓದ್ಬೇಕು ಸರ್? ಈಗ ಎಕ್ಸಾಮ್ ಹತ್ರ ಇದೆ, ಕರೆಂಟ್ ಅಫೇರ್ಸ್ ಓದ್ಲಿಕ್ಕೆ ನಿಮ್ಗೆ ಆಗಲ್ಲ. ಇಷ್ಟು ಕಾನ್ಸೆಪ್ಟ್ ಓದಿ ಎಕನಾಮಿಯಿಂದ. ಬೇರೆ ಸ್ಟೂಡೆಂಟ್ಸ್ ಇನ್ ಫ್ಯೂಚರ್ ಅಲ್ಲಿ ತಾವೇನಾದ್ರು ಪ್ರಿಪೇರ್ ಆಗ್ತಿದ್ರೆ ಬಜೆಟ್ ಓದಿ. ನಾನು ಬಜೆಟ್ ಎಕನಾಮಿಕ್ಸ್ ಸರ್ವೆ ಆಲ್ರೆಡಿ ಕವರ್ ಮಾಡ್ಕೊಟ್ಟಿದ್ದೀನಿ. ಎಕನಾಮಿಕ್ಸ್ ಸರ್ವೆ ಓದಿ. ಎಕನಾಮಿಕ್ಸ್ ಸರ್ವೆ 700-800 ಪೇಜ್ ಇರುತ್ತೆ. ಅಟ್ಲೀಸ್ಟ್ ಆ ಸಮ್ಮರಿನಾದ್ರೂ ಓದಿ, ಅಥವಾ ಯಾರಾದ್ರೂ ಇನ್ಸ್ಟಿಟ್ಯೂಷನ್ ಅಥವಾ ನಾನಾದ್ರೂ ಮಾಡ್ಕೊಟ್ಟಿರ್ತೀನಲ್ಲ ಅಷ್ಟು ಮಾತ್ರ ನೋಡಿ. ಅಷ್ಟು ನೀವು ಓದಕ್ ಹೋಗ್ಬೇಡಿ. ಮ್ಯಾಗ್ಝಿನ್, ಅದು ಬಿಟ್ರೆ ಮಂತ್ಲಿ ಮ್ಯಾಗ್ಝಿನ್ ಯಾವ್ದಾದ್ರು ಒಂದು ಓದ್ತಿರಲ್ಲ, ಅದರಲ್ಲಿ ಎಕನಾಮಿ ರಿಲೇಟೆಡ್ ಏನೇನು ಕರೆಂಟ್ ಅಫೇರ್ಸ್ ಇರುತ್ತೆ ಅದನ್ನ ಓದಿ ಸಾಕು, ಬೇರೆ ಏನು ಬೇಡ. UPSC ಓದೋರು ವಿಷನ್ IAS ಚೆನ್ನಾಗಿದೆ, ನಮ್ಮ KPSCಗೆ ಸ್ಪರ್ಧಾ ಅರಿವು ಚೆನ್ನಾಗಿದೆ, ಓದಿ. ಸೋರ್ಸ್ ಯಾವುದು ಸರ್? ಬೆಸ್ಟ್ ಅಂದ್ರೆ ನಮ್ಮ ಕ್ಲಾಸ್ ಪ್ಲಸ್ ಕ್ಲಾಸ್ ನೋಟ್ಸ್, ಇಷ್ಟು ಕವರ್ ಆಗಿದೆ. ಅದ್ರ ಜೊತೆಗೆ ವಿವೇಕ್ ಸಿಂಗ್ ಸರ್ ಬುಕ್ ತಗೊಳ್ಳಿ, UPSC ಅವರು, ಅಥವಾ ಇಂಗ್ಲಿಷ್ ಮೀಡಿಯಂನವರು. ಕನ್ನಡ ಮೀಡಿಯಂ ಆದ್ರೆ ಗರಣಿ ಕೃಷ್ಣಮೂರ್ತಿ ಸರ್ ಬುಕ್ ತೆಗೆದುಕೊಡಿ. ಅತಿ ಶೀಘ್ರದಲ್ಲಿ ಇನ್ನೊಂದು 6 ತಿಂಗಳು ಟೈಮ್ ಕೊಡಿ, ನಮ್ದು ಎಕ್ಸಾಮ್ ಆಗಲಿ.
ನಮ್ದು ಒಂದು ಬುಕ್ ಬರುತ್ತೆ ಎಕನಾಮಿಗೆ, ಒನ್ ಸ್ಟಾಪ್ ಸೊಲ್ಯೂಷನ್ ಆಗುತ್ತೆ ಕರ್ನಾಟಕದಲ್ಲಿ, ಬೋತ್ ಡ್ಯೂಯಲ್ ಲ್ಯಾಂಗ್ವೇಜ್, ಕನ್ನಡ ಇಂಗ್ಲಿಷ್, UPSC ಅಂಡ್ KPSC ಯಾವ್ದಕ್ಕೂ ಓಕೆ, ಅತಿ ಶೀಘ್ರದಲ್ಲಿ ಬರುತ್ತೆ. ಅದ್ ಬಿಟ್ರೆ MCQ ಸಾಲ್ವ್ ಮಾಡ್ತೀವಿ ಸರ್ ಅಂದ್ರೆ ವಿವೇಕ್ ಸಿಂಗ್ ಸರ್ದು ಒಂದು ಬುಕ್ ಬರುತ್ತೆ MCQ, ಕೇಳಿ ನೋಡಿ, ಆನ್ಲೈನ್ ಅಲ್ಲಿ ಸಿಗುತ್ತೆ. MCQ ಸಾಲ್ವ್ ಮಾಡ್ಬೋದು UPSC ಅವರು. KPSC ಅವ್ರೇನು ಅಷ್ಟೊಂದೆಲ್ಲ ಮಾಡಬೇಡಿ, ಸಾಕು. PYQ ಅಟ್ಲೀಸ್ಟ್ ಒಂದು 5 ಇಯರ್ ಆದ್ರೂ ನೋಡ್ಕೊಂಡು ಹೋಗಿ. UPSC ಅವ್ರು 10 ಇಯರ್ ನೋಡಿದ್ರೆ ಬೆಸ್ಟ್. ನಮ್ KPSC ಅವ್ರು ಆದ್ರೆ ಈಗೇನ್ KS ನಡೀತು, ನನಗೆ PYQ ಸಾಲ್ವ್ ಮಾಡೋದಲ್ವಾ, ಇಷ್ಟು PYQ ನೋಡ್ಕೊಂಡು ಹೋಗಿ. ಹಳೆ PYQ ನೋಡ್ಬೇಡಿ, ಹಳೆ PSC ಇದು, ಹಳೆ PSI ಇದು, 15 ವರ್ಷದ್ದು, 20 ವರ್ಷದ್ದು, 75 ಸಾಲ್ವ್ ಮಾಡಿದೀವಿ, 100 ಸಾಲ್ವ್ ಮಾಡಿದೀವಿ, ವೇಸ್ಟ್. ಹಳೆ PSI ಇದು ಆನ್ಲೈನ್ ಇದೆ, ಬೇಕಾಗಿಲ್ಲ. ನೆಕ್ಸ್ಟ್ ಇದ್ರ ಜೊತೆಗೆ ಏನಾದ್ರು UPSC ಅವ್ರು NCERT ಓದ್ತಿದಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಓದ್ಲೇಬೇಕು 12th ಸ್ಟ್ಯಾಂಡರ್ಡ್. ಜೊತೆಗೆ ಮೈಕ್ರೋ ಕೆಲವು ಇಂಪಾರ್ಟೆಂಟ್ ಚಾಪ್ಟರ್ ಮಾತ್ರ ಓದಿ, ಅಥವಾ ಓದಿಲ್ಲ ನಾನು ಕ್ಲಾಸಲ್ಲಿ ಕವರ್ ಮಾಡಿರ್ತೀನಿ. ಸೊ ಇದೇ ನಮ್ಮ ಕ್ಲಾಸ್ ಕೋರ್ಸ್ ಇದೆ, ತೆಗೆದುಕೊಳ್ಳಿ. ಏನಾದ್ರು ಡೌಟ್ ಇದೆ ಹೇಳ್ಬೋದು. ಇಲ್ಲಿಗೆ ನಿಮ್ಗೆ ಏನೇನು ಹೇಳ್ಬೇಕು ಹೇಳ್ದೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ನಮ್ಮ ಗ್ರೂಪಲ್ಲಿ ಹಾಕ್ತೀನಿ. ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ ಇದೆ ಕೇಳ್ಬೋದು. ಸರ್ ಕಮ್ಯುನಿಕೇಶನ್ ಕ್ಲಾಸಸ್ ಈಗ ಮಾಡ್ಸಕ್ಕಾಗಲ್ಲ ಸರ್, ಟೈಮ್ ಇಲ್ಲ, ಇನ್ನು 20 ದಿನ ಇದೆ. ಸೊ ದಯವಿಟ್ಟು ಕಮ್ಯುನಿಕೇಶನ್ಗೆ ನಾನೊಂದಷ್ಟು ಬುಕ್ಕನ್ನು ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಮತ್ತೆ ಬುಕ್ ಸೋರ್ಸ್ದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತದೊಂದು ಕನ್ನಡ ವ್ಯಾಕರಣ ಬುಕ್ ಇದೆ, ಅದನ್ನು ತೆಗೆದುಕೊಂಡು ಓದಿ. ನೆಕ್ಸ್ಟ್ ಇಂಗ್ಲಿಷ್ಗೆ ಮಾವಳಿ ಸರ್ ಬುಕ್ ಇದೆ, ಅದನ್ನು ತೆಗೆದುಕೊಂಡು ಹೋಗಿ. ಕಂಪ್ಯೂಟರ್ಗೆ ಸ್ಪರ್ಧಾ ಉನ್ನತಿ, ಆ ಡೀಟೇಲ್ ಸೋರ್ಸು ಹೆಂಗ್ ಓದ್ಬೇಕು, ಏನೇನು ಓದ್ಬೇಕು ಅಂತ ಹಾಕಿದ್ದೀನಿ, ನೋಡಿ. ಇರೋದು 20-25 ದಿನ ಇದೆ. ಸತ್ಯ ಹೇಳಬೇಕು ಅಂದ್ರೆ ಸರ್ ನಾನು ಈ ಕಮ್ಯುನಿಕೇಶನ್ ಓದ್ತಾ ಇದ್ದೀನಿ, 0 ಸರ್, ನಾನು ಕನ್ನಡ ಗ್ರಾಮರ್ ಗೊತ್ತಿಲ್ಲ, ಇಂಗ್ಲಿಷ್ ಗೊತ್ತಿಲ್ಲ, ಕಂಪ್ಯೂಟರ್ ಗೊತ್ತಿಲ್ಲ ಅಂದ್ರೆ ಇನ್ನು 25 ದಿನಕ್ಕೆ ಇಷ್ಟೂ ಮುಗಿಸಿ ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಇದು ಸತ್ಯ. ಇಲ್ಲ ವೆಲ್ ಡನ್ ಮೈ ಬಾಯ್, ಆಗುತ್ತೆ ಮಾಡು ಅಂದ್ರೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅರ್ಥ ಅಷ್ಟೇ. ಒಂದಷ್ಟು ಬೇಸಿಕ್ಸ್ ಗೊತ್ತಿದೆ, ಟ್ರೈ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ 1 ತಿಂಗಳು ಓದಿ, ಅಥವಾ 2 ತಿಂಗಳು ಓದಿ, ಅಥವಾ 3 ತಿಂಗಳು ಓದಿ, ಅಥವಾ 4 ತಿಂಗಳು ಓದಿ ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅಟ್ ಎ ಸೇಮ್ ಟೈಮ್ 1 ಸಬ್ಜೆಕ್ಟ್ ಓದಿ, 2 ಸಬ್ಜೆಕ್ಟ್ ಓದಿ, 3 ಸಬ್ಜೆಕ್ಟ್ ಓದಿನೂ ಕೂಡ ಪಾಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅಷ್ಟು ಸಬ್ಜೆಕ್ಟ್ ಅಬ್ಸರ್ವ್ಡ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಎಲ್ಲಾ ಸಬ್ಜೆಕ್ಟ್ 100% ನೀವು ರೆಡಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಎಲ್ಲಾ ಸಬ್ಜೆಕ್ಟ್ 75% ಆದ್ರೂ ರೆಡಿ ಇರಬೇಕು. ಎಲ್ಲಾ ಸಬ್ಜೆಕ್ಟು ರೆಡಿ ಇರಬೇಕು, ಎಲ್ಲಾ ಸಬ್ಜೆಕ್ಟ್ 75% ಆದ್ರೂ ರೆಡಿ ಇರಬೇಕು. ಏನೋ ಡೌಟ್ ಇದೆ ಕೇಳ್ಬೋದು. ಸರ್ ಮಾರ್ನಿಂಗ್ ರೋಟೀನ್ ಬಗ್ಗೆ ಹೇಳಿ, ನಾನೊಂದು ವಿಡಿಯೋ ಮಾಡ್ತೀನಿ ಸರ್. ನೆಕ್ಸ್ಟ್ ನೋಟಿಫಿಕೇಶನ್ ನೋಡ್ರಿ, ಇನ್ನೊಂದು 3-4 ತಿಂಗಳಂತೂ ಆಗಲ್ರಿ. ನೆಕ್ಸ್ಟ್ ನೋಟಿಫಿಕೇಶನ್ ನಿಮ್ಗೆ ನೆಕ್ಸ್ಟ್ ಎಕ್ಸಾಮ್ ಆಗೋದು ಈ KE ಹೊರತುಪಡಿಸಿದ್ರೆ ಇನ್ನೂ ಒಂದು 5-6 ತಿಂಗಳು ಆಗಬಹುದು. ಸೊ ದಯವಿಟ್ಟು 0 ಇಂದ ಶುರು ಮಾಡಿ ಓದಿ. ಸೊ ದಯವಿಟ್ಟು ಈಗ 0 ಇಂದ ಶುರು ಮಾಡಿದ್ರು ಓದ್ಬೋದು. ನೋಡ್ರಿ, ನಿಮ್ಗೆ ಏನಾದ್ರು ಮೆಂಟರ್ಶಿಪ್ ಬೇಕು, ಕ್ಲಾಸಸ್ ಬೇಕು, ಎಲ್ಲವೂ ಬೇಕು ಅಂದ್ರೆ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ. ಬೇಡ ಅಂದ್ರೆ ನೀವೇ ಓದ್ಕೊಳ್ಳಿ, ನಾನೊಂದಷ್ಟು ಗೈಡೆನ್ಸ್ ಮಾಡಿರ್ತೀನಿ. UPSC ಶುರು ಆಗ್ತಾ ಇದೆ, KPSC ಶುರು ಆಗ್ತಾ ಇದೆ. 6 ಮಂತ್ ಮೆಂಟರ್ಶಿಪ್, ನೀಟಾಗಿ ಸಾಲಿಡ್ ಆಗಿ ಪ್ರಿಪರೇಷನ್ ಅನ್ನ ಮಾಡೋಣ. 12ನೇ ತಾರೀಕು ಲಾಸ್ಟ್ ಡೇಟ್, ಇನ್ 2 days ಇದೆ. ಜಾಯ್ನ್ ಆಗ್ಬೋದು.
ಓಕೆ ಬಾಯ್, ಸಿ ಯು ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಟೇಕ್ ಕೇರ್.